ಅನಾದಿ ಕಾಲದಿಂದಲೂ ಈ ಮಾನವ ಕುಲಕ್ಕೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡುತ್ತಾ ಬಂದಿರುವ ಹಾಗೂ ನಿಜವಾದ ಧರ್ಮದ ಮರ್ಮವನ್ನು ತಿಳಿಸುತ್ತಾ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೋಧ ಮಾಡುತ್ತಾ ಈ ಲೋಕೋದ್ಧಾರವನ್ನು ಮಾಡ್ತಾ ಬಂದಿರುವ ಸಮಸ್ತ ಗುರು ಪರಂಪರೆಗೆ ಈ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಪುಣ್ಯ ಕ್ಷೇತ್ರದ ಒಡೆಯನಾಗಿರುವಂಥ ನಮ್ಮೆಲ್ಲರ ಆರಾಧ್ಯನೂ ಆಗಿರುವಂಥ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ ಮುಮುಕ್ಷುಗಳ ಪಾಲಿಗೆ ವರಚಿಂತಾಮಣಿಯಾಗಿರುವಂಥ ಶ್ರೀ ನಂದಿ ಬಸವೇಶ್ವರನ ಪಾದಾರವಿಂದಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ, ನಾವು ದಿನಾಲು ಅದಾರ ಚರಿತಾಮೃತವನ್ನು ಪಾನ ಮಾಡ್ತಾ ಬಂದಿದ್ದೇವೆಯೋ ಆ ಯಾವ ವಿಶ್ವಗುರು ಬಸವಣ್ಣನವರ ಶ್ರೀಚರಣಗಳಲ್ಲಿಯೂ ಅನಂತ ವಂದನೆಗಳನ್ನು ಸಲ್ಲಿಸಿ, ಇಲ್ಲೇ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ ಮಹಾನುಭಾವರಿಗೆ ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಈ ವರಪುಣ್ಯಮಯವಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ನಾವು ದಿನಾಲು ಸಾಯಂಕಾಲ ವಿಶ್ವಗುರು ಬಸವಣ್ಣನವರ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ದಿನಾಲು ನಿಮ್ಮ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಿನ್ನೆವರೆಗೆ ಈ ಚರಿತ್ರೆ ಎಲ್ಲಿಗೆ ಸಾಗಿಕೊಂಡು ಬಂದತಿ ಅಂತ ಕೇಳಿದರೆ, ಬಸವಣ್ಣನವರು ಕೂಡಲ ಸಂಗಮ ಕ್ಷೇತ್ರಕ್ಕೆ ತಲುಪಿ ನಂತರ ಗುರುಗಳಾಗಿರುವಂಥ ಜಾತ ವೇದ ಮುನಿಗಳ ಅಪ್ಪಣೆ ಮೇರೆಗೆ ಸಂಗಮನಾಥನ ಅರ್ಚಕನಾಗಿ ಆ ಬಳಿಕ ಅಧ್ಯಯನದಲ್ಲಿ ತೊಡಗಿರುವಂಥ ವಿಷಯ ನಾವು ನಿನ್ನಿನ ದಿವಸ ನೋಡ್ಕೊಂಡು ಬಂದೀವಿ. ಅದರಲ್ಲಿ ಬಸವಣ್ಣವರು ಬಹಳಷ್ಟು ಭಾವಪೂರ್ಣವಾಗಿ ಸಂಗಮನಾಥನ ಪೂಜೆಯನ್ನು ಮಾಡ್ತಾ ಅಧ್ಯಯನ ಮಾಡ್ತಾ ಕಾಲವನ್ನು ಕಳೀಲಾಕತ್ತಿದ್ದಾರೆ. ಅದರಾಗ ಒಬ್ಬ ಸಾಧಕ ನೀವು ಕಾರ್ಯಕರ್ತರು ಸ್ವಲ್ಪ ಗಮನಿಸಬೇಕಲ್ರಪ್ಪ. ಪುಣ್ಯಾತ್ಮರೇ, ಹೇಳುವವರ ಕೇಳುವವರ ಚಿತ್ತ ಬಹಳಷ್ಟು ಏಕಾಗ್ರತೆ ಆಗಬೇಕೇ ಹೊರತು ಚಿತ್ತ ಚಂಚಲ ಆಗಬಾರ್ದು. ಆ ನಿಟ್ಟಿನೊಳಗೆ ತಾವೆಲ್ಲ ಸಹಕರಿಸಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಒಬ್ಬ ಸಾಧಕ, ಒಬ್ಬ ಮುಮುಕ್ಷು ಒಬ್ಬ ಸಾಧಕ ಭಗವದ್ ಕೃಪೆಯನ್ನು ಪಡಿಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಮುಕ್ತಿಯ ಹೊರತಾಗಿ ಇನ್ಯಾವ ಲಕ್ಷ್ಯ ಇಲ್ಲದೇ ಇರುವಂಥ ಒಬ್ಬ ಸಾಧಕ ಪರಮಾತ್ಮನನ್ನು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾನೋ, ಎಷ್ಟು ತನ್ಮಯತೆಯಿಂದ ಭಗವಂತನ ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾನೋ, ಅವನ ಜೊತೆಗೆ ಹೇಗೆ ಮಾತಾಡ್ತಾ ಕಾಲವನ್ನು ಹರಣ ಮಾಡ್ತಾನೋ ಅನ್ನೋದು ಕೂಡ ನಾವು ನಿನ್ನಿನ ದಿವಸ ಸ್ವಲ್ಪ ನೋಡ್ಕೊಂಡು ಬಂದೀವಿ. ಏನು ಪುಣ್ಯಾತ್ಮರೇ, ಅದಕ್ಕೆ ಭಕ್ತರಲ್ಲಿ ನಾವು 4 ಪ್ರಕಾರದ ಭಕ್ತರ ಒಂದು ವಿಚಾರನೂ ಕೂಡ ನಿನ್ನೆ ಸ್ವಲ್ಪ ಹೇಳ್ಕೊಂಡು ಬಂದಿದ್ದೀವಿ. 4 ಪ್ರಕಾರದ ಭಕ್ತರಲ್ಲಿ ಒಬ್ಬ ಆರ್ತ ಭಕ್ತ ಅಂತ ಬರ್ತಾನೆ, ಇನ್ನೊಬ್ಬ ಅರ್ಥಾರ್ಥಿ ಅಂತ ಬರ್ತಾನೋ, ಮೂರನೇದವ
ಜಿಜ್ಞಾಸು ಅಥವಾ ಮುಮುಕ್ಷು ಅಂತ ಬರ್ತಾನೋ, ನಾಲ್ಕನೇದವನು ಜ್ಞಾನಿ ಅಂಥೇಳಿ 4 ಪ್ರಕಾರದ ಭಕ್ತರು ಅಂಥೇಳಿ ನಾವು ನಿನ್ನಿನ ದಿವಸ ಕೇಳ್ಕೊಂಡು ಬಂದೀವಿ. ಅದರಲ್ಲಿ ಆರ್ತ ಭಕ್ತ ಅಂತಂದ್ರೆ ಆಪತ್ತಿನೊಳಗೆ ಪರಮಾತ್ಮನ ಪ್ರಾರ್ಥನೆ ಮಾಡವ. ಅರ್ಥಾರ್ಥಿ ಅಂತಂದ್ರೆ ತನ್ನ ಜೀವನದೊಳಗೆ ಸುಖ ಸಮೃದ್ಧಿ ಧನ ಅಧಿಕಾರ ಇದನ್ನೆಲ್ಲ ಬಯಸಿ ಪರಮಾತ್ಮನ ಭಜನೆ ಮಾಡವ, ಭಕ್ತಿ ಮಾಡವ ಅಂಥೇಳಿ. ಮುಮುಕ್ಷು ಏನದಾನಲ್ಲ ಜಿಜ್ಞಾಸು, ಅವನಿಗೆ ಮತ್ತೇನು ಅಪೇಕ್ಷೆ ಇರಂಗಿಲ್ಲ. ಪರಮಾತ್ಮ ನಿನ್ನ ಸಾಕ್ಷಾತ್ಕಾರ ನನಗೆಂದಾದೀತು, ನನಗೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ನನಗೆಂದಾದೀತು, ನನಗೆ ಪರಮ ಶಾಂತಿ ಮೋಕ್ಷ ಯಾವಾಗ ಪ್ರಾಪ್ತಿ ಆದೀತು ಅನ್ನುವ ಹಂಬಲ ಇರ್ತೈತಿ. ಅದು ಮುಮುಕ್ಷುವಿನ ಹಂಬಲ, ಅದು ಜಿಜ್ಞಾಸುವಿನ ಹಂಬಲ. ಆ ಜಿಜ್ಞಾಸುವಿನ ಹಂಬಲದೊಳಗೆ ಬಸವಣ್ಣವರು ಭಗವಂತನನ್ನು ಪ್ರಾರ್ಥನೆ ಮಾಡಕತ್ಯಾರು, ಪೂಜಾ ಮಾಡಕತ್ಯಾರು ಅನ್ನೋದನ್ನು ನಾವು ನೋಡ್ಕೊಂಡು ಬಂದೀವಿ. ಜ್ಞಾನಿ ಇದೆಲ್ಲವೂ ಲಿಂಗಮಯ ಬ್ರಹ್ಮಮಯ ಅಂತ ಅವನು ನೋಡ್ತಿರ್ತಾನು. ಅದರಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಿದ್ದೀವಿ, ಏನು ಅಂತ ಕೇಳಿದರೆ, ಈ ಭಕ್ತರೊಳಗನ ಡಾಂಬಿಕ ಭಕ್ತರು ಅಂತ ಇರ್ತಾರು. ಡಾಂಬಿಕ ಭಕ್ತರು ಅಂತ ಅಂದ್ರೆ ಅವ್ರು ಹೆಂಗಿರ್ತಾರು, ಅವ್ರದ್ದು ಲಕ್ಷಣ ಏನು ಅಂತ ಕೇಳಿದರೆ, ದೇವರ ಕಡೆ ಅವ್ರದ್ದು ಲಕ್ಷ್ಯ ಇರಂಗಿಲ್ಲ. ಒಂದು ನಿಮಗೆ ಅದರದ್ದು ಲಕ್ಷಣ ಹೇಳೋದಪ್ಪ ಅಂತಂದರೆ, ಅವ್ರದ್ದು ಲಕ್ಷ್ಯ ದೇವರ ಕಡೆ ಇರಂಗಿಲ್ಲ. ತೋರಿಕೆಗಾಗಿ ಮಾಡುವಂಥ ಭಕ್ತಿಗೇನೆ ಜನ ನೋಡಬೇಕು, ಏನು ದೊಡ್ಡ ಭಕ್ತಪ್ಪ ಇವ ಅಂತ ಗುಣಗಾನ ಮಾಡಬೇಕು ಅಂತ ಇದೇ ಅಪೇಕ್ಷೆ ಇರ್ತೈತೆ ಹೊರತು ಪರಮಾತ್ಮನ ಕಡೆ ಅವರ ಲಕ್ಷ್ಯ ಇರಂಗಿಲ್ಲ. ತೋರಿಕೆಗಾಗಿ ಮಾಡುವಂಥ ಏನು ಭಕ್ತಿ ಐತಲ್ಲ, ಇದಕ್ಕನ ಡಾಂಬಿಕ ಭಕ್ತಿ ಅಂತ ಕರೀತಾರೋ. ಈ ಡಾಂಬಿಕ ಭಕ್ತಿಯಿಂದ ಏನೇನೂ ಪ್ರಯೋಜನ ಆಗಂಗಿಲ್ಲ. ದುಃಖದೊಳಗೆ ಭಗವಂತನನ್ನು ಕೂಗಿದಾಗ ಪರಮಾತ್ಮ ದುಃಖ ದೂರ ಮಾಡ್ತಾನೆ. ಭೋಗ ಭಾಗ್ಯಗಳನ್ನು ಬಯಸಿ ನೀವು ಪರಮಾತ್ಮನ ಕೂಗಿದ್ರಿ ಅಂತಂದ್ರೆ ಬೇಡಿದ ಫಲಗಳನ್ನು ಕೊಡ್ತಾನೆ. ನನಗೆ ಮುಕ್ತಿ ಬೇಕು ಅಂತಂದ್ರೆ ಮುಕ್ತಿ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ಈ ಡಾಂಬಿಕ ಭಕ್ತಿ ಅಂತೇನು ಮಾಡ್ತಿರ್ತಾರಲ್ಲ, ಅವರಿಗೆ ಮಾತ್ರ ಏನೂ ಪ್ರಯೋಜನ ಆಗಂಗಿಲ್ಲ. ಯಾಕ ಅಂತ ಕೇಳಿದ್ರೆ, ಅವರ ಪ್ರಾರ್ಥನೆ ಪರಮಾತ್ಮನಿಗೆ ಮುಟ್ತಿರಂಗನ ಇಲ್ಲ, ಅವರ ಲಕ್ಷ್ಯ ಭಗವಂತನ ಕಡೆ ಇರಂಗನ ಇಲ್ಲ. ತೋರಿಕೆಗಾಗಿ ಮಾಡುವಂಥ ಭಕ್ತಿ ಡಾಂಬಿಕ ಭಕ್ತಿ ಅಂತ ಕರೆಸ್ಕೊತಾರೆ. ಏಕದಮ್ ಇರಲ್ಲ ಹಿಂಗೆ. ಅದಕ್ಕೆ ಸರ್ವಜ್ಞ ಇಂಥವ್ರ ಸಲುವಾಗಿ ಒಂದು ವಚನ ಬರೀತಾನೆ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ನೀವೆಲ್ಲ. ಡಾಂಬಿಕ ಭಕ್ತರಿಗೆ ಏನೇನು ಲಾಭ ಆಗಂಗಿಲ್ಲ ಅನ್ನೋ ಬಗ್ಗೆ ಅವ ಬರಿತಾನೆ. ಏನು ಬರಿತಾನಂತ ಕೇಳಿದ್ರೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವಿಲ್ಲ. ಪರಮಾತ್ಮನ ಕಡೆ ಲಕ್ಷ್ಯ, ಚಿತ್ತ ಅಂದ್ರೆ ಲಕ್ಷ್ಯ, ಮನಸ್ಸು. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವಿಲ್ಲ. ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಅವ್ರದ್ದು ಭವಿಷ್ಯನ ಹೇಳಿಬಿಟ್ಟ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವಿಲ್ಲ. ನೋಡ್ರಿ, ಏನು ಫಲ ಇಲ್ಲಂತ, ಏನು ಫಲ ಆಗಂಗಿಲ್ಲಂತ. ಮತ್ತು ಸುತ್ತಿರ್ತಾರಲ್ಲ, ಅದೇನಾಕತಿ ಅಂತ ಕೇಳಿದರೆ, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಗಾಣದ ಎತ್ತ ಹೆಂಗ ಗುಂಡಕ್ಕೆ ಸುತ್ತ ಹಾಕ್ತೈತ್ಲ, ನೊಗ ಹೊತ್ಕೊಂಡು ಕ್ಯಾರೆ ಅಟ್ಟ ಆಕೈತೆ ಹೊರತು ತಲೆಯಾಗ ಏನಾರ ತುಂಬಿಕೊಂಡು ಕ್ಯಾರೆ ಸುತ್ತ ಹಾಕಿದ್ರೆ ಗಾಣದೆತ್ತು ಸುತ್ತಿದಂಗ ಆದೀತೆ ಹೊರತು ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಡಾಂಬಿಕ ಭಕ್ತಿಯಿಂದ ದೂರ ಇರಬೇಕು ನಾವು ಅನ್ನೋ ಸಲುವಾಗಿ ಈ ಮಾತ ಹೇಳಬೇಕಾಗಿದೆ.
ಅದಕ್ಕೆ ಒಂದು ಕಡೆ ಸರ್ಪಭೂಷಣರು ಕೂಡ ಭಾಳ ಹೇಳ್ಕೊಂಡು ಬರ್ತಾರೆ. ನಮ್ಮ ತತ್ವ ಪದಗಳು ಭಜನಾದ ಅವ್ರನ್ನ ಕೇಳಬೇಕು. ಅವ್ರು ಹಾಡ್ತಿರ್ತಾರೆ. ಏನು ಅಂತ ಕೇಳಿದ್ರೆ, ಬಿಡು ಬಾಹ್ಯದೋಳು ಡಂಭವ ಮಾನಸದೋಳ್ ಎಡವಿಡದಿರು ಶಂಭುವ. ಬಿಡು ಬಾಹ್ಯದೋಳು ಡಂಭವ, ಬಾಹ್ಯದೊಳಗೆ ಈ ಡಂಬಾಚಾರ ಬಿಡುಪ. ಯಾಕೆ ಅಂತ ಕೇಳಿದ್ರೆ, ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೆ ಮರುಳೆ. ಶಿವನಿನ ಒಲಿತಾನೇನಪ್ಪ? ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೆ ಮರುಳೆ. ಬಿಡು ಬಾಹ್ಯದೋಳು ಡಂಭವ ಮಾನಸದೋಳ್ ಎಡವಿಡದಿರು ಶಂಭುವ. ಸರ್ಪಭೂಷಣರು ಹೇಳ್ತಾರೆ, ಬ್ಯಾಡಪ್ಪ, ಈ ಡಾಂಭಿಕತನ ಬಿಟ್ಟು ಬಿಡು ಅಂಥೇಳಿ. ಅಷ್ಟಲ್ಲ, ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದೆ, ಮನ ಮೆಚ್ಚಿ ನಡೆಕೊಂಬುವುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಬಿಡು ಬಾಹ್ಯದೋಳು ಡಂಭವ. ಅವರು ಹಾಡಿದ್ರು ಅದನ್ನು. ಯಪ್ಪ, ಡಂಭಾಚಾರ ಮಾಡಬೇಡಪ್ಪ, ಭಗವಂತನಲ್ಲಿ ಲಕ್ಷ್ಯ ಇರಲಿ. ಮಾಡು, ಜಪ ಮಾಡು, ಪೂಜಾ ಮಾಡು, ಪ್ರದಕ್ಷಿಣೆ ಹಾಕು. ಖರೆ ನಿನ್ನ ಲಕ್ಷ್ಯ ಭಗವಂತನ ಕಡೆ ಇರಲಿ. ಪರಮಾತ್ಮ ನನಗೆ ಎಂದು ಒಲದಾನು ಅನ್ನೋ ಹಂಬಲಿರಲಿ, ಅವನ ಸಾಕ್ಷಾತ್ಕಾರ ಎಂದು ಆದೀತು ಅನ್ನೋ ಹಂಬಲಿರಲಿ ಹೊರತು ತೋರಿಕೆಗಾಗಿ ನೀ ಭಕ್ತಿ ಮಾಡಬೇಡ, ಅದರಿಂದ ಏನೂ ಫಲ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಇದು ಎಚ್ಚರಿಕೆಯಿಂದ ನಾವು ಇರುವಂಥ ಮಾತು. ಇದನ್ನು ಎಲ್ಲರೂ ಹೇಳಿದ್ದಾರೆ. ನಮ್ಮ ನಿಜಗುಂಡ್ರು ಹೇಳ್ತಾರೆ ನೋಡ್ರಿ. ನಿಜಗುಂಡ್ರು ಕೂಡ ಅದ್ರ ಬಗ್ಗೆ ಹೇಳ್ಕೊಂಡು ಬಂದಾರ. ನಿನ್ನ ಲಕ್ಷ್ಯ ಪರಮಾತ್ಮನ ಕಡೆ ಇರಲಿಲ್ಲ ಅಂತಂದ್ರೆ ನೀ ಏನು ಮಾಡಿದರ ಏನು ಅಂಥೇಳಿ ಎಂತೊಲಿವನೋ ತನಗಿನ್ನೆಂತೊಲಿವನೋ. ಕರಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನೋ. ಹೆಂಗೊಲಿತಾನು? ನಿನ್ನ ಶರೀರದೊಳಗೆ ಸಾಕಷ್ಟು ದೋಷಗಳನ್ನು ತುಂಬಿಕೊಂಡದಿ, ನಾಲಿಗೆಯೊಳಗೆ ಸಾಕಷ್ಟು ದೋಷಗಳನ್ನು ತುಂಬಿಕೊಂಡದಿ, ಮನಸ್ಸಿನ್ಯಾಗ ಸಾಕಷ್ಟು ದೋಷಗಳನ್ನು ಪಾಪಗಳನ್ನು ತುಂಬಿಕೊಂಡದಿ. ಮತ್ತು ನೋಡಾಕ ಭಾಳ ಭಕ್ತರ ಗತೆ ನೀ ನಟನೆ ಮಾಡ್ತಿ. ಹಿಂಗ ನಟನೆ ಮಾಡಿದ್ರೆ ಎಂತೊಲಿವನೋ, ನಿನಗೆ ಹ್ಯಾಂಗ ಒಲಿವನೋ ಅಂತಾರ ಅವರು. ಎಂತೊಲಿವನು ಅಂದ್ರೆ ನಿನಗೆ ಹ್ಯಾಂಗ ಒಲಿವನೋ. ಕರಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನೋ. ಯಪ್ಪ, ನಿನ್ನ ದೇಹದೊಳಗೆ, ನಿನ್ನ ತನುವಿನೊಳಗೆ ಕರಣತ್ರಯ ಅಂತಂದ್ರೆ ಕಾಯ, ವಾಚ, ಮನಸ, ಇವು ಮೂರು ಕರ್ಣಗಳು. ಇವು ಶರೀರ, ವಾಣಿ, ಮನಸ್ಸು, ಇವು ಮೂರು ಕರ್ಣಗಳು. ಶರೀರದೊಳಗೂ ಕೂಡ ಪಾಪ ತುಂಬ್ಯಾವು. ಏನಪ್ಪ ಅಂತ ಕೇಳಿದ್ರೆ, ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಪರಿವಿಡಿದಿ ನಾಲ್ಕು ಪಾತಕಗಳು, ಪಾಮರ ಜನ್ಮವಿಯೇ ಕಾಯದೊಳೊಂದಿರೆ ತನಗಿನ್ನೆಂತೊಲಿವನೋ. ಏನು ನಿಜಗುಂಡ್ರು ಪದ ನಿಮಗೆ ಹೇಳ್ತಾನೋ, ತಿಳಿದ್ರೆ ಭಾಳ ಚಲೋ, ತಿಳಿಲಿಕ್ಕೆ ಮತ್ತೆ ನಿದ್ದಿನ ಬರ್ತೈತೆ. ಏನು ಮಾಡೋದು? ಎಷ್ಟು ಚಂದ, ಎಷ್ಟು ಚಂದ ನೋಡು. ಅವರಂತಾರು, ನಿನ್ನ ದೇಹದೊಳಗೆ
ಪಾಪಗಳು ಏನೇನು ತುಂಬ್ಯಾವು ಅಂತ ಕೇಳಿದ್ರೆ ಪರವಧುವಿನ ಕೂಟ. ನಿನಗ ನಿನ್ನವಳೇ ಆಗಿರುವಂತ ಧರ್ಮ ಪತ್ನಿ ಅನ್ನಾಕಿ ಇರುವಾಗ ಮತ್ತು ಆ ಧರ್ಮದ ಮೇರೆಯನ್ನ ಮೀರಿ ಪರಸ್ತ್ರೀ ಸಂಗ ಮಾಡ್ತೀಯ ಅಂತಂದ್ರ ಪರವಧುವಿನ ಕೂಟ. ಅನ್ಯರ ವಿತ್ತಾಪಹರಣ, ಇನ್ನೊಬ್ಬರ ಸಂಪತ್ತು ಅನ್ಯಾಯದಿಂದ ಅಪಹರಣ ಮಾಡ್ತೀಯ ಅಂತಂದ್ರ ವಭಕ್ಷ್ಯ ಸೇವನೆ, ತಿನ್ನಬಾರದನ್ನ ತಿಂತಿ, ಸೇದಬಾರದನ್ನ ಸೇತಿ, ಕುಡಿಬಾರದನ್ನ ಕುಡಿತಿ, ದುಡಿಲಾರದನ್ನ ಉಣ್ತಿ. ಇದೆಲ್ಲ ಅಭಕ್ಷ್ಯ ಸೇವನೆ. ನೆನಪಿಟ್ಟುಕೋರಿ ನೀವು. ಬರೇ ಕುಡಿಯುದಟ್ಟ ಕೆಟ್ಟ, ಸೇದುದಟ್ಟ ಕೆಟ್ಟ ಅಂತಂದಿರಿ ನೀವು. ದುಡಿಲಾರದನ್ನ ಉಣ್ಣುವುದು ಕೆಟ್ಟ, ಅಭಕ್ಷ್ಯ ಸೇವನೆ. ಹಿಂಸೆ, ಅಧಿಕಾರ ಇದ್ದಾಗ, ಸಂಪತ್ತಿದ್ದಾಗ ಯಮಕದಿಂದ ನಡ್ಕೊಂಡು ಇನ್ನೊಬ್ಬರಿಗೆ ತ್ರಾಸ ಕೊಡುದು ಏನ್ ಮಾಡ್ತಿಲ್ಲ. ಇವು ಶರೀರದಿಂದ ಆಗುವಂತ ಪಾಪಗಳು. ಇವನ್ನೆಲ್ಲ ಇಟ್ಕೊಂಡದಿ ರಾಮನಾಮ ಜಪ ಜಪ, ಮಂದಿ ಗಂಟು ಗಪ ಗಪ. ಹೆಂಗ ಒಲಿತಾನು, ಎಂತ ಒಲಿವನು, ಹೆಂಗ ಒಲಿವನು ಅಂತಾರ. ಮುಂದೆ ವಾಣಿ ಒಳಗೆ ಏನೇನದಾವು ಅಂತ ಕೇಳಿದ್ರೆ ಪುಸಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ. ಇವು ತುಂಬ್ಯಾವಪ್ಪ ನಿನ್ನ ವಾಣಿ ಒಳಗೆ. ನಾಲ್ಗ್ಯಾಗ ಪುಸಿ, ಸುಳ್ಳು ಮಾತಾಡ್ತಿ. ಬರೇ ಕ್ಷಣಿಕ ತೃಪ್ತಿಗಾಗಿ, ದುಡ್ಡಿಗಾಗಿ ಸುಳ್ಳು ಮಾತಾಡ್ತಿ. ಒಬ್ಬೊಬ್ರು ಸುಳ್ಳು ಮಾತಾಡೋರು ಹಿಂಗದಾರಿ. ಒಂದು ದಿವಸದ ಪಗಾರ ಕೊಟ್ರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋರು ಅದಾರ. ಒಂದು ದಿವಸದ ಪಗಾರ ಕೊಡಬೇಕು, ಚಾ ಪಾನಿ ಕೊಡಬೇಕು, ಊಟ ಕೊಡ್ಕೋಬೇಕು, ಇಷ್ಟೆಲ್ಲ ಕೊಟ್ರೆ ಏನು ಹೇಳತ್ತೀರಿ ಅದನ್ನು ಹೇಳೋರು ಅದಾರ ಕೋರ್ಟ್ನ್ಯಾಗ. ಅದು ಮತ್ತೆ ಹೆಂಗೆ ಭಗವದ್ಗೀತಾ ಆಣಿ ಮಾಡಿ ಅದನ್ನು ಮುಟ್ಟಿ, ಕುರಾನ್ ಮುಟ್ಟಿ, ಭಗವದ್ಗೀತಾ ಮುಟ್ಟಿ, ನಾ ಹೇಳೋದೆಲ್ಲ ಖರೇನ ಹೇಳ್ತನಂತ ಹೇಳಿ, ಹೇಳಬಾರ್ದನ್ನೆಲ್ಲ ಹೇಳಿ ಹಾಳಾಗಿ ಹೋಗುವಂಥವ್ರು. ಪುಸಿ, ಸುಳ್ಳು ಮಾತಾಡು. ಇದರದ ಪರಿಣಾಮ ಏನೈತೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಮುಂದೆ ಎಂಥ ಪಾಪ ಪದರ್ನ್ಯಾಗ ಬಂದು ಬೀಳ್ತೈತಿ ಅನ್ನೋದು ಗೊತ್ತಿಲ್ಲ. ಸುಳ್ಳು ಹೇಳಿದಕ್ಕೆ ನನಗೆ ಎಂಥ ನರಕ, ಮುಂದೆ ಎಂಥ ಕಷ್ಟ ಐತೆ ಅನ್ನೋದು ಗೊತ್ತಿಲ್ಲ. ಕ್ಷಣಿಕ ತೃಪ್ತಿಗಾಗಿ ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ಪುಸಿ. ಆ ಬಳಿಕ ಅನುಚಿತ. ಅನುಚಿತ ಅಂದ್ರೆ ಅಯೋಗ್ಯ ಮಾತಾಡೋದು. ಅಯೋಗ್ಯ ಮಾತಾಡೋದಕ್ಕಂದ್ರೆ ಸಮಯ ಸಂದರ್ಭ ನೋಡ್ಕೊಳ್ಳಾರ್ದನ ಒಟ್ಟು ಮಾತಾಡಿಬಿಡೋದು. ಯಾರಿಗೆ ಏನು ಪೆಟ್ಟು ಹತ್ತತಿ, ಏನು ಹತ್ತತಿ, ಏನು ಖಬರನೇ ಇರಂಗಿಲ್ಲ. ಒಟ್ಟು ಮಾತಾಡಿಬಿಡೋದು. ಹುಡುಗರು ಕೈಯಾಗಿನ ಬಂದೂಕಿದ್ದಂಗ ಅದು ಹಾಕಿತು ಅಂದ್ರೆ ಎಲ್ಲಿ ಹೋಗಿ ಯಾವ ಹೊಡಿತು ಯಾವ ಸಾಯ್ತಾನ. ಪುಸಿ, ಅನುಚಿತ. ನಿಷ್ಠೂರ, ಕಠೋರ ಮಾತಾಡೋದು, ನಿಷ್ಠೂರ ಮಾತಾಡೋದು. ಅವ್ರು ಹತ್ತಿರ್ತಾರೆ ನೋಡ್ರಿ ನೀವು. ಇಲ್ಲೋಡ, ನೀನು ಮಾತಾಡಿದಿಲ್ಲ, ನನಗೆ ಇಲ್ಲಿ ಎದ್ಯಾಗ ಬಡದ ಹಿಂದೆ ಬೆಣ್ಣಾಗ ಪಾರಾಗಿ ಹೋಗೈತೆ, ನಾ ಬಿಡಂಗಿಲ್ಲ, ನೀನು ಹತ್ತಿರ್ತಾನೆ ನೋಡ್ರಿಲ್ಲ. ಅಂದ್ರೆ ಆ ಮಾತು ಎಷ್ಟು ನೋವು ಮಾಡಿರ್ತೈತೆ ಅಂತ. ನಿಷ್ಠೂರತ್ವ. ಪೈಶೂನ್ಯತೆ, ಚಾಡಿ ಹೇಳೋದು. ಇಲ್ಲಿದ್ದು ಅಲ್ಲಿ ಹೇಳೋದು, ಅಲ್ಲಿದ್ದಿಲ್ಲಿ ಹೇಳೋದು, ಹಂಗಾರ ಹೇಳೋದು, ಒಟ್ಟು ಊರಿಗೆ ಹಚ್ಚಿಬಿಡೋದು. ಇಂಥ ಕಂಪನಿ ಇರ್ತೈತೆ ನೋಡ್ರಿ. ಅದಕ್ಕೆ ಈ ನಾಲಿಗೆಯಿಂದ ನೀ ಇಂಥ ಪಾಪಗಳನ್ನು ಮಾಡ್ತಿ. ಎಂತೊಲಿವನೋ ಮನಸ್ಸಿನೊಳಗ ಆಕಾಂಕ್ಷೆ. ಜನರೊಲಿಯದ ಕಾರ್ಯದೆರಕ, ಅನಿಷ್ಟ ಚಿಂತನೆ, ಅನ್ಯ ಧನ ಸತಿಯರಾಕಾಂಕ್ಷೆ. ಮನಸ್ಸಿನಾಗ್ಯವು ಏನು ಎಂಥವು ನೋಡಿದ್ರು. ಜನರು ಮೆಚ್ಚದೇ ಇರುವಂಥ ಏನಾರ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿನಾಗ ಪ್ಲ್ಯಾನ್ ಹಾಕೋದು. ಜನರೊಲಿಯದ ಕಾರ್ಯದೆರಕ. ಜನರು ಮೆಚ್ಚಂಗಿಲ್ಲ, ಯಾರು ಮೆಚ್ಚಂಗಿಲ್ಲ ಅಂಥ ಕೆಲಸ ಊರಾಗ ಮಾಡೋದು. ಜನರೊಲಿಯದ ಕಾರ್ಯದೆರಕ. ಅನಿಷ್ಟ ಚಿಂತನೆ, ಯೋಗ್ಯ ಚಿಂತನೆ ಮಾಡಂಗಿಲ್ಲ. ಊರಿಗೆ ಹಿತ ಆಗುವಂಥ ಚಿಂತನೆ ಮಾಡಂಗಿಲ್ಲ. ಊರು ಹಾಳಾಗುವಂಥ ಚಿಂತನೆ, ಒಬ್ಬೊಬ್ಬರು ಬಾಳೆ ಹಾಳಾಗುವಂಥ ಚಿಂತನೆ, ಒಂದೊಂದು ಮನೆತನಕ್ಕೆ ನೀರು ಹಣಿಸುವಂಥ ಚಿಂತನೆ. ಅನ್ಯ ಧನ ಸತಿಯರ ಆಕಾಂಕ್ಷೆ. ಇನ್ನೊಬ್ಬರ ಸಂಪತ್ತು ನನ್ನ ವಶ ಹೆಂಗಾದಿತ್ತು, ಇವ್ರು ಹೆಂಗ ನನ್ನ ಕೈಗೂಡ್ಯಾರು
ಅಂಥೇಳಿಕೆ ಇವು ಪ್ಲ್ಯಾನ್ ಹಾಕಿ ವರ್ಷ ತನಕ 2 ವರ್ಷ ತನಕ 4 ವರ್ಷ ತನಕ ಪ್ಲ್ಯಾನ್ ಹಾಕಿ ಏನು ಕಬಳಿಸೋರು ಇರ್ತಾರಲ್ಲ, ಮನುಷ್ಯನಾಗ ಏನು ನೀ ಪ್ಲ್ಯಾನ್ ಹಾಕ್ತೀಯಲ್ಲ, ಪರಮಾತ್ಮನಿಗೆ ಗೊತ್ತಾಗಲಾರ್ದನ ಇರ್ತೈತೇನಪ್ಪ. ನಾವು ಮಾಡುವ ಕಾರ್ಯಗಳನ್ನು, ಮನಸ್ಸಿನಲ್ಲಿ ಮಾಡುವ ಸಕಲ ವಿಚಾರಗಳನ್ನು ಸದಾ ನೀನು ಅರಿಯುತ್ತಿರುವಿ, ಸದಾ ನಮ್ಮನ್ನು ನೋಡುತ್ತಿರುವಿ ಅಂತ ನಾವು ಅನ್ನಂಗಿಲ್ಲ. ಅವನ ಕಣ್ಣಾಗ ಏನಾದರೂ ಮಣ್ಣು ಏರಿಸಿ ನಾವು ಮಾಡಕ್ಕೆ ಸಾಧ್ಯ ಐತೇನಪ್ಪ? ಇಲ್ಲ ಅಂತಂದಾಗ ಹಂಗಾರ ಇಂಥ ಪಾಪ ಕರ್ಮಗಳನ್ನು ಮಾಡಬೇಡ, ಡಾಂಬಿಕ ಭಕ್ತಿ ಮಾಡಕ್ಕೆ ಹೋಗಬೇಡ. ನಿನ್ನ ವಾಣಿ ಶುದ್ಧ ಇರಲಿ, ನಿನ್ನ ಮನಸ್ಸು ಶುದ್ಧ ಇರಲಿ, ನಿನ್ನ ತನು ಶುದ್ಧ ಇರಲಿ. ಬರೀ ಮಾತ್ರಿ ಮಾತು ನಿಮಗೆ ಹೇಳ್ಬೇಕಂದ್ರೆ ಬರೀ ನಾವು ಮಾತಾಡೋದು ಸರಳ ಮಾತಾಡಿ ಬಿಡ್ತೀವಿ, ಖರೆ ಯಾರ್ಯಾರಿಗೆ ಏನೇನು ಪೆಟ್ಟು ಆಕ್ಕತಿ ಅನ್ನೋದು ಗೊತ್ತಿರ್ತಿರಂಗಿಲ್ಲ, ಹಂಗೆ ಮಾತಾಡ್ತಿರ್ತೀವಿ. ಸುಮ್ಮನೆ ನಿಮಗೆ ಹೇಳಬೇಕು ಮಜಾ ಅಂತಂದರೆ, ಒಂದು ಊರಾಗ ಅಯೋಗ್ಯ ಮಾತಾಡೋದು ಒಂದು ಮನೆತನ ಇತ್ತು ಅಂತ್ರಿ. ಪೂರಾ ಮನೆಯಾಗಿನ ಮಂದಿ ಎಲ್ಲ ಅಯೋಗ್ಯನ ಮಾತಾಡೋ ಮನೆತನ. ಬಹುಶಃ ನೀವು ಕೇಳಿರ್ಬೋದು, ಸುಮ್ಮ ನೆನಪಾಗಿದ್ದು ಹೇಳ್ತೀನಿ ನಿಮಗೆ. ಅಯೋಗ್ಯ ಮಾತಾಡೋ ಮನೆತನ, ಒಂದು ಮನೆತನ. ಒಂದು ಊರಾಗ ಮನೆತನ ಇತ್ತು. ಸಣ್ಣವ್ರನ್ನ ಹಿಡ್ಕೊಂಡು ದೊಡ್ಡವ್ರ ತನಕ, ದೊಡ್ಡವ್ರನ್ನ ಹಿಡ್ಕೊಂಡು ಸಣ್ಣವ್ರ ತನಕ, ಒಟ್ಟು ಬಾಯಿ ಸ್ವತಂತ್ರ ಇದ್ದಿದ್ದಿಲ್ಲ. ಅದು ಯಾವಾಗ ಏನು ಬಾಯಿಂದ ಹಾಯ್ತೈತಿ ಇಂಥ ಮಂದಿ ಇತ್ತದು. ಅದು ಊರಾಗ ದೊಡ್ಡ ಸೇಡ್ಜಿ ಬಜಾರದೊಳಗನ ಅವನದು ತಳಗ ಅಂಗಡಿ ಇತ್ತು, ಮಾಡಿ ಮ್ಯಾಲ ಮನಿ ಇತ್ತು. ದೊಡ್ಡ ಸೇಡ್ಜಿ ಅಗದಿ ನಿಮಗೆ ಹೇಳ್ತೀನೋ, ಮಧ್ಯಾಹ್ನದಾಗ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ತೂಗ ಮಂಚ ಅಂತಿರ್ತೈತಲ್ಲ, ತೂಗ ಮಂಚದ ಮ್ಯಾಲ ಬ್ಯಾಸಿಗೆ ಟೈಮ್ ರೀ ಆರಾಮ ತಗೊಳಕತ್ತಿದ್ದ. ಅಂಥದ್ರೊಳಗೆ ಒಂದು 8-10 ವರ್ಷದ ಹುಡುಗ ತಳಗ ಬಂದ ಈ ಸೇಡಿನ ನೋಡಾಕಿತ್ತು ರೀ. ಭಾಳೋ ತನಕ ನೋಡಾಕಿತ್ತು. ಕಡಿಕ ಅವ ಅಕಸ್ಮಾತ್ ಆ ಹುಡುಗನ ನೋಡಿದ ಸೇಡ್ಜಿ. ಹುಡುಗನ ನೋಡಿದ ಅವಂಗೆ ಹಿಂಗಾತ್ರಿ. ಒಂದು 6 ತಿಂಗಳ ಹಿಂದೆ ಅವಂದು ಆ ಸೇಡ್ಜಿ ಮೊಮ್ಮಗ ಅವನ್ ತೀರ್ಕೊಂಡಿತ್ತು ರೀ. ಈ ಹುಡುಗ ಥೇಟ್ ಮೊಮ್ಮಗನ ಗತೇನ ಕಂಡ. ಎಲ್ಲ ಇವನ ನನ್ನ ಮೊಮ್ಮಗ ನೆನಪಾದಲ್ಲ ಈ ಹುಡುಗನ ನೋಡಿ ಅಂತ ಹೇಳಿಕರೆ ಅವೇನು ಮಾಡಿದ, ತಮ್ಮ ಬಾಯಿಲಿ ಮ್ಯಾಲ ಬಾ, ಹಂಗ ಹತ್ತಿ ಮ್ಯಾಲ ಬಾ ಅಂತ ಸೇಡಿಗೆ ಕರೆದ್ರಿ. ಆ ಹುಡುಗ ಹತ್ತಿ ಬಂತು, ತನ್ನ ತೂಗು ಮಂಚದ ಮ್ಯಾಲ ಮಗ್ಲಕ ಕುಂಡ್ರಿಸ್ಕೊಂಡ. ಭಾಳ ಮೊಮ್ಮಗನ ನೆನಪಾಗೆ ಸ್ವತಃ ಆ ಮೊಮ್ಮಗನ ಸಾಕ್ಷಾತ್ ಬಂದು ಕುತ್ತ ಅನ್ನುವಂಗೆ ಭಾಳ ಪ್ರೀತಿ ಮಾಡಿದ. ಒಳಗೆ ಹೋಗಿ ಅವಂಗ ಉಂಡಿ ತಂದು ಕೊಟ್ಟ. ನೀವು ಹೇಳ್ತನು ಅವಂಗ ಮನಸ್ಸು ಸಮಾಧಾನ ಆಗಲಿಲ್ಲ. ಉಂಡಿ ಕೊಟ್ಟ, ಚೂಡ ಕೊಟ್ಟ. ಆ ಬಳಿಕ ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ಒಂದು 20 ರೂಪಾಯಿನೂ ಅವನು ಕೊಟ್ಟ. ಹುಡುಗ ಸಂತೋಷ ಆಗಲಿ ಅಂತ ಹೇಳಿಕರೆ ಕೊಟ್ಟು ನಂತರದಲ್ಲಿ ಅವನ ತಲೆ ಮೇಲೆ ಕೈ ಆಡಿಸಿ ಆ ಹುಡುಗನ ಕೇಳಿದ, ನೀ ಯಾರ ಪೈಕಿ? ಮತ್ತು ತಳಗ ಬಂದ ನೀ ನನ್ನ ನೋಡ್ಕೋತ ನಿಂತಿದ್ದೆಲ್ಲ, ಮತ್ತು ನನ್ನ ನೋಡ್ಕೋತ ನಕ್ಕೋತ ನಿಂತಿದ್ದೆಲ್ಲ ಯಾಕೆ ಅಂತ ಕೇಳಿದ ಅವನು ಸೇಡ್ಜಿ. ಅವೇನು ಮಾಡಿದ, ಅದನ್ನೇನು ಮಾಡ್ತೀರಿ ಬಿಡ್ರಿ ಅಂದವ. ಇಲ್ಲ, ನನಗೆ ಭಾಳ ಖುಷಿಯಾಗೈತಿ ನಿನ್ನ ನೋಡಿ, ಯಾಕೆ ನಕ್ಕಿ ಹೇಳು ಅಂದ ಕೂಡಲೇ ಅವ್ನು ಹೇಳಿದ್ರಿ. ಅವಂದ ಅಲ್ರಿ ಸೇಡ್ಜಿಯವರ, ನೀವರ ಕಡ್ಡಾಪಟ್ಟಿ ಧಮ್ಮದೀರಿ, ಮಾಡಿ ಮ್ಯಾಲಾರ ಕೂತರಿ, ತೂಗ ಮಂಚದ ಮ್ಯಾಲಾರ ಕುಂತರಿ, ಹಾದ ಬರು ಬಾಗಲ ಅಗದಿ ಸಾಣದತಿ ಮಾಡಿದು. ಮತ್ತು ನೀವು ಇಲ್ಲಿ ಮ್ಯಾಗ ತೂಗ ಮಂಚದ ಮ್ಯಾಲ ಕೂತಾಗ ಅಕಸ್ಮಾತ್ ಅಟ್ಯಾಕ್ ಆಗಿ ನೀವು ಸತ್ರಿ ಅಂದ್ರೆ ಆ ಸಣ್ಣ ಬಾಗಲದಾಗ ನಿಮ್ಮನ್ನ ತಳಗಿ ಹೆಂಗೆ ತರ್ತಾರು ಅನ್ನೋದು ನೆನಪಾಗಿ ನನಗೆ ನಗಿ ಬತ್ರಿ ಅಂದು. ಹೆಂಗಾಗಿರ್ಬೇಕ್ರಿ ಸೇಡ್ಜಿಗೆ? ಕಟ್ರೋ ಇವನು ಕಂಬ ಕಟ್ಟು. ಯಾರು ಬರ್ತಾರೆ ಬರಲಿ, ಇವರು ಮನೆಯವರು ಕಟ್ರಿ ಕಂಬ ಕಟ್ಟಿದ್ರು. ಸುದ್ದಿ ಹೋದರಿ ಅವ್ರ ಮನೆಗೆ. ಒಬ್ಬ ಓಡ್ಕೋತ ಹೋಗಿ ಹೇಳಿ, ನಿಮ್ಮ ಹುಡುಗ ಏನೋ ಮಾತಾಡ್ತು, ಕಂಬಕ್ಕೆ ಸೇಡ್ಜಿ ಮ್ಯಾಲ ಕಟ್ಟಿಬಿಟ್ಟಾರು, ಹೆಂಗೆ ಮಾಡ್ತೀವಿ ನೋಡು ಅಂದ ಕೂಡಲೇ ಅವ್ರಪ್ಪ ಓಡಿ ಬಂದ್ರಿ ಬಿಡಿಸ್ಕೊಂಡು ಹೋಗಾಕ. ಬಂದು ಕರೆ ಸೇಡ್ಜಿ ಅವರಿಗೆ ನಮಸ್ಕಾರ ಮಾಡಿದ. ಇವ್ ನನ್ನ ಮಗ ರೀ ಅಂತಂದವ. ನಿನ್ನ ಮಗ ಇವ ಇಂಥದ್ದು ಕಲಿಸಿ ಏನಂದವ? ಹೆಂಗೆ ಮಾತಾಡಬೇಕು ಅನ್ನೋದು ತಾರತಮ್ಯ ಜ್ಞಾನ ಐತೋ ಇಲ್ಲ? ಅವಂದ, ನನ್ನ ಮಗನ ಅಂತಾದ್ರಿ, ಏನು ಮಾಡ್ತೀರಿ, ಅವನ ಬಾಯಿ ಸ್ವತಂತ್ರ ಇಲ್ಲ,
ಏನಾರ ಅಂದ್ರಿ ನಿಮಗೆ ಅಂದ್ಯವು. ಏನಾರ ಅಂದ್ರಿ ಅಂದ ಕೂಡಲೇ ನನ್ನ ಬಾಯಿ ನಾನು ಸಮ ಅಂದ. ಇಲ್ಲ ಏನಾರ ನಿಮಗೆ ಅಂದ ಅಂತಂದ್ರೆ ನೀವರ ಇಟ್ಟು ಧಮ್ಮದಿರಿ, ಇಲ್ಲಿ ಸತ್ರಿ ಅಂದ್ರೆ ಬಾಗಿಲು ಸಾಣದೈತಿ, ನಿಮ್ಮ ತಳಗೆ ಹೆಂಗೆ ತರ್ತಾರ್ರಿ ಅಂತ ಹೇಳಿಗಾರ ತಾನು ರೀತಿಯ ಇವೆಲ್ಲ ಹಿಂಗೆ ಮಾತಾಡ್ತಾನು. ನನ್ನ ಮೊಮ್ಮಗ ನೆನಪಾಗಿ ಇವಂಗ ಏನೆಲ್ಲ ನಾನು ಉಂಡಿ ಕೊಟ್ನಿ, 20 ರೂಪಾಯಿ ಕೊಟ್ನಿ, ಹಿಂಗೆ ಮಾತಾಡ್ತಾನು ಅಂತಂದು ಕೂಡಲೇ ಅವ್ನು ಸಿಟ್ಟು ಬತ್ರಿ. ಮಗ್ ಅವ್ನು ಬೇಯಾಕೈತ ನಾವು ನಿನಗ್ಯಾಕೆ ಬೇಕು ಹಿಂಗೆ ಮಾತಾಡ್ತಾರೆ ದೊಡ್ಡವ್ರಿಗೆ, ಶೆಡ್ಜಿಯವ್ರಿಗೆ ಹಿಂಗೆ ಮಾತಾಡ್ತಾರೆ. ತಾಳಿರ್ಬೇಕು, ಬಾಯಾಗ ತಾಳಿರ್ಬೇಕು ಅಂಥೇಳಿ. ಏನೇ ಇಲ್ಲಿ ಸತ್ರ ಅಂತಂದ್ರೆ ತಳಗೆ ಹೆಂಗೆ ತರ್ತಾರತಿ, ತಳಗೆ ಹೆಂಗೆ ತರ್ತಾರತ್ತಂದ್ರೆ ಬಾಗಿಲು ಸಾಣದೈತಿ ಹೆಂಗೆ ತರ್ತಾರೈತಿ ಅದಲ್ಲೋ. ಬಾಗಿಲು ಸಾಣದಿರೋಂತಪ್ಪ ಅವ್ರು ಸತ್ರ ತಂದ್ರೆ ತಳಗೆ ತರುವಾಗ ಅಡಚಣೆ ಆತಂದ್ರೆ ಕಾಲು ಕತ್ತರಿಸ್ತಾರು, ಕೈ ಕತ್ತರಿಸ್ತಾರು, ತುಣುಕು ಮಾಡಿ ತರ್ತಾರು. ನಿನಗ್ಯಾಕೆ ಬೇಕಿದು ಅಂತ ಅಂದ. ನೀನು ಇವಾಗ ಕಾಣ್ತಾನೆ, ಇವಂಗೂ ಕಮ್ಮಿ ಕಟ್ರು ಅಂದ ಶೇಡ್ಜಿ. ಅವಂಗೂ ಕಟ್ರ ರೀ, ಅವಂಗೂ ಕಟ್ರು. ಕಡಿ ಈ ಸುದ್ದಿ ಮತ್ತೆ ಹೋತಾರಿ ಮನೆಗೆ. ಏನು ನಿಮ್ಮ ಮನೆಯಾಗಿನ ಮಂದಿನೆಲ್ಲ ಶೇಡ್ಜಿ ಕಟ್ಟ್ಯಾರು ಅಂತ ಹೇಳಿಕ್ಯಾರೆ. ಅವ್ರ ಅಪ್ಪ ಬಂದ್ರಿ, ಈ ಹುಡುಗನ ಅಪ್ಪ ಬಂದ್ರ, ಇವ್ರ ಅಪ್ಪ ಬಂದ. ಅವ್ನು ಹೆಂಗಿರ್ಬೇಕಿನ್ನು ಅವ ಬಂದ. ಏನಾತ್ರಿ ಶೇಡ್ಜಿ ಹಿಂಗೆ ಮಾತಾಡ್ಯಾರ ನೋಡು ಅಂದ ಕೂಡಲೇ ಅವಂಗೂ ಸಿಟ್ಟು ಬಂತು. ಸಿಟ್ಟು ಮಾಡಿ ನಾವು ಅಲ್ಲೋ ನಿಮಗೆ ಯಾಕೆ ಬೇಕ್ರಿ ಅದಕ್ಕೆ ನಾನು ನಿಮ್ಮನ್ನು ಹೊರಗೆ ಬಿಡಂಗಿಲ್ಲೋ, ನಾನು ಹೊರಗೆ ಬಂದು ಹಿಂಗೆ ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ಅವೇನು ಮಾಡಿದ, ಅಲ್ಲೋ ನಾಳೆ ಇವ್ರು ಸತ್ರ ಅಂತಂದ್ರೆ ಬಾಗಿಲು ಸಾಣದೈತಿ ತಳಗೆ ಹೆಂಗೆ ತರ್ತಾರೋ ಅಂತ ನಿನಗ್ಯಾಕು ಚಿಂತಿ, ಈಟ್ ಹುಡುಗದಿ ನೀನು. ಅವ್ನು ಮಗ್ ಹೇಳ್ದ, ಅಲ್ಲೋ ಇವನು ತುಣುಕು ಮಾಡಿ ತರ್ತಾರತ್ತ ನೀ ಹೆಂಗೆ ಹೇಳಿದಿ ನೀನು. ಈ ಸಾವುಕಾರನು 10 ಮನೆ ಅದಾವ ಊರಾಗ 10 ಮನೆ ಅದಾವ ಇಂಥವು. ತಳಗೆ ಯಾಕೆ ತರ್ತಾರೋ, ಅವ್ನು ಸತ್ತ ಅಂದ್ರೆ ಅಲ್ಲೇ ಇಟ್ಟು ಆ ಮನೆಗೆ ಬೆಂಕಿ ಹಚ್ತಾರಪ್ಪ ಅವರು. ನಿನಗ್ಯಾಕೆ ಬೇಕಿದು ಅಂದ. ಏನು ನೀನು ಅವನ ಕಾಣ್ತಿ, ಇವನು ಕಟ್ಟರು ಕಂಬಕಂದ್ರೆ ಅವನು ಕಂಬ ಕಟ್ಟಿದ್ರಿ. ಮತ್ತೆ ಸುದ್ದಿ ಹೋತರಿ. ಸುದ್ದಿ ಆದ ಕೂಡಲೇ ಆ ಮುದುಕನ ಹೆಂಡ್ತಿ ಬಂದ್ಲ್ರಿ. ಮುದುಕನ ಹೆಂಡ್ತಿ ಬಂದ್ಲು. ಆಕೆ ಬಂದ್ಕ್ಯಾರೆ ವಾತಾವರಣ ಎಲ್ಲ ತಿಳ್ಕೊಂಡ್ಲು. ಶೇಡ್ಗಿ ಅವರು ಭಯಂಕರ ಸಿಟ್ಟಾಗ್ಯಾರು, ಕಣ್ಣು ಕೆಂಪಗಾಗ್ಯಾವು. ಅವ್ರ ಮುಂದೆ ಹೋದ್ರೆ ಇನ್ನೇನೂ ಆಗಂಗಿಲ್ಲ ಅಂತ ಹೇಳ್ಕ್ಯಾರೆ. ಇನ್ನು ವಶೀಲೆ ಹಚ್ಚಬೇಕಂತ ಹೇಳಿ ಆ ಹೆಣ್ಮಗಳು ಶೇಡ್ಜಿ ಹೆಂಡ್ತಿ ಅಂತ ಹಾಲ್ರಿ. ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿರಂದ್ರೆ ಬಿಡಿಸ್ಕೊಂಡು ಹೋಗಬೇಕು ಹೇಳ್ತಾರಂತ ಹೇಳ್ಕ್ಯಾರೆ. ಶೇಡ್ಗಿ ಅವ್ರ ಹೆಂಡ್ತಿ ಅಂತ ಹೋಗಿ ಕೈಕಾಲು ಬಿದ್ದಿಕ್ಯಾರೆ. ಆ ಮುದುಕಿ ಅಂತಾಳು, ಇವು ನಮ್ಮ ಮಂದಿ ವಾಗಾತಿಲ್ಲ, ಇವು ಸುಮಾರು ಅದ, ಇವತ್ತರ ಬಾಯಾಗ ತಾಳಿಲ್ಲ, ಸಿಕ್ಕಂಗ ಮಾತಾಡ್ತಾವು. ಹಿಂಗಾಗಿ ಏನು ಹೇಳಿ ದಿವಸ ಬರೀ ಜಗಳ 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 ಜಗಳ. ಈಗ ಶೇಡ್ಜಿ ಅವ್ರಿಗೆ ಏನೋ ಅಂದಾರ ಇವರು, ಹಿಂಗೆಲ್ಲ ಕಟ್ಟಿಬಿಟ್ಟಾರು ಅಂಥೇಳಿ ಅಂತ ಅಂದ್ಲು. ಹೌದು ಹಿಂಗೆ ಮಾತಾಡ್ಯಾರ ಅಂತ ಹೇಳಿ ಹೆಂಡ್ತಿಗೂ ಸುದ್ದಿ ಹತ್ತಿತ್ರಿ. ಎಲ್ಲ ತಿಳ್ಕೊಂಡ್ಲು. ಕಡಿಕೆ ಆ ಹೆಣ್ಮಗಳು ಏನಂದ್ಲು, ಇನ್ನೇನೂ ಮಾಡಬೇಡ್ರಿ, ನೀವು ಒಟ್ಟು ಇದನ್ನು ಹೊಟ್ಟೆಗೆ ಹಾಕೋಬೇಕು. ಶೇಡ್ಜಿಯವರಿಗೆ ಹೋಗಿ ನೀವು ಹೇಳಿ ಎಲ್ಲರನ್ನೂ ಬಿಡಿಸ್ಬೇಕು ಅಂತ ಕೈಕಾಲಿ ಬೀಳಾಕೈತು. ಏನು ಅನ್ನಕೈತಿಲ್ಲ ಅಂತಂದ್ರೆ ಅವ ಮೊಮ್ಮಗ ಅದನ್ಲ ಆ ಮೊಮ್ಮಗ ನನ್ನ ಮೊಮ್ಮಗ ಅಲ್ಲವ, ನಿನ್ನ ಮೊಮ್ಮಗ ಅಂತ ತಿಳಿದು ಅವನ ಮೇಲೆ ಕರುಣ ಮಾಡಿ ನೀ ಬಿಡಿಸು. ಅವೇನು ಅದಲ್ಲ ಮಗ, ನನ್ನ ಮಗ ಅಲ್ಲ, ನಿನ್ನ ಮಗ ಅಂತ ತಿಳಿದಿಕ್ಯಾರೆ ಹೇಳಿ ಬಿಡಿಸು. ಅದೇನು ಮುದುಕೈತ್ಲ, ಅದು ನನ್ನ ಗಂಡ ಅಲ್ಲ, ಅದು ನಿನ್ನ ಗಂಡ ಅಂತ ತಿಳಿದು ಹೇಳಿ ಬಿಡಿಸು ಅಂದ್ಲು. ಏನು ಮಾಡ್ತೀರಿ, ಈ ಮುದುಕ ನನ್ನ ಗಂಡ ಅಲ್ಲ ನಿನ್ನ ಗಂಡ ಅಂತ ತಿಳಿದು ಅವನ ಮೇಲೆ ದಯ ಮಾಡಿ ಇಟ್ಟು ಹೇಳಿ ಬಿಡಿಸ್ರಿ ಅಂತಂದ್ರೆ ಹೆಂಗಾಗಿರ್ಬೇಕ್ರಿ. ಅದಕ್ಕೆ ಹಿಂಗೆ ಒಂದೊಂದು ಮನಿತನ ಅಯೋಗ್ಯ ಮಾತಾಡು ಮನಿತನ ಊರಾಗ ಇರ್ತಾವು ಅನ್ನೋದನ್ನು ನಾವು ಕಾಣ್ತೀವಿ. ಅದಕ್ಕೆ ಇಂಥ ಶರೀರದೊಳಗೆ ವಾಣಿಯೊಳಗೆ ಮನಸ್ಸಿನೊಳಗೆ ದೋಷವನ್ನು ತುಂಬಿಕೊಂಡ್ಕ್ಯಾರೆ, ಪಾಪವನ್ನು ತುಂಬಿಕೊಂಡು ನಾವು ಎಷ್ಟು ಭಕ್ತಿ ಮಾಡಿದರೂ ಕೂಡ ಏನೂ ಆಗಂಗಿಲ್ಲ, ಫಲ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಡಾಂಬಿಕ ಭಕ್ತಿ ಪ್ರಯೋಜನಕಾರಿ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಬಸವಣ್ಣವರು ಕೂಡಲ ಸಂಗಮ ಕ್ಷೇತ್ರದೊಳಗೆ ಅಧ್ಯಯನ ಮಾಡುತ್ತಾ, ಪೂಜೆ ಮಾಡುತ್ತಾ, ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಹಂಗೆ ಕಾಲ ಗತಿಸಲಾಕತ್ತೈತಿ. 1 ದಿವಸ ಹೋತು, 2 ದಿವಸ ಹೋತು, 1 ವರ್ಷ ಹೋತು, 2 ವರ್ಷ ಹೋತು, ಹಂಗೆ ದಿವಸ ಹೋಗಾಕತ್ಯಾವು. ಹಂಗೆ ಅವರು ದೊಡ್ಡವರಾಗಾಕತ್ಯಾರು. ಹಂಗೆ ಪೂಜಾ ನಡೆದೈತಿ, ಪ್ರಾರಂಭ ಆಗೈತಿ, ಅಧ್ಯಯನ ನಡೆದೈತಿ. ಒಮ್ಮೆ ಇಷ್ಟು ಚಂದ ಒಂದು ವಚನ ಹೇಳ್ತಾರೆ ರೀ.
ಅವರಂತಾರು, ಹೇ ಪರಮಾತ್ಮ, ದೌಡ್ ನನ್ನ ಮೇಲೆ ಕೃಪಾ ಮಾಡಪ್ಪ. ನೀ ನೊಲಿದರೆ ಕೊರಡು ಕೊನರುವುದಯ್ಯ. ಸಂಗಮನಾಥನ ಮುಟ್ಟಿ ಪೂಜೆ ಮಾಡಿ ಮನಸಾರೆ ಧ್ಯಾನ ಮಾಡ್ಕೋತ ಕುಂತ ಮತ್ತೆ ಕೈ ಮುಗಿದು ವಿನಂತಿ ಮಾಡ್ಕೋತಾರೆ. ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯನಹುದಯ್ಯ, ನೀ ನೊಲಿದರೆ ವಿಷವು ಅಮೃತವಹುದಯ್ಯ, ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರುಪವು ಕೂಡಲ ಸಂಗಮ ದೇವ. ನೀ ಒಲಿಪ, ನನ್ನ ಮೇಲೆ ಕೃಪಾ ಮಾಡಪ್ಪ, ನೀ ಒಲದಿಯ ತಂದ್ರೆ ನನಗೆಲ್ಲ ಇವು ಸಿಗ್ತಾವು ಅಂಥೇಳಿ ಪ್ರಾರ್ಥನೆ ಮಾಡ್ತಾರಪ್ಪ. ಇದನ್ನು ಪ್ರಾರ್ಥನೆ ಮಾಡ್ತಾರು ಅಂತ ಹಿಂಗೆ ಹೇಳಿ ಬಿಡುವುದಲ್ಲ, ನೀವು ನಾವು ಕೂಡ ದೇವರ ಹಂತಕ್ಕೆ ಹಿಂಗೆ ಪ್ರಾರ್ಥನೆ ಮಾಡಬೇಕು. ಪೂಜೆ ಮಾಡ್ತಿರ್ಬೇಕು, ಬೇಡ ನಮಾಜ್ ಮಾಡ್ತಿರ್ಬೇಕು, ಯಾರ ಬಸವಣ್ಣಂತೆಗೆ ಬಂದಿರಬೇಕು, ಇದನ್ನ ಅನ್ಬೇಕು. ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯನ ಹುದಯ. ಪರಮಾತ್ಮ, ನೀ ಒಲದಿಯ ತಂದ್ರೆ ಏನಾಗಂಗಿಲ್ಲಂತಿ ನೀನು. ಅದ್ರಾಗ 3-4 ಉದಾಹರಣೆ ಅದಾವ್ರಿ ಅವು. ನೀ ಒಲದಿಯ ತಂದ್ರೆ ಅನಾದಿ ಕಾಲದಿಂದಲೂ ನೀರಿನ ಸಂಬಂಧ ಇಲ್ಲದನ, ಮಣ್ಣಿನ ಸಂಬಂಧ ಇಲ್ಲದನ ಒಂದು ಕಟ್ಟಿಗೆ ಬಿದ್ದಿರ್ತೈತ್ಲ, ಅದು ಒಣಗಿ 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 ಎದಕ್ಕೂ ಬಾರಲಾರ್ದಂಗೆ ಆಗಿರ್ತೈತ್ಲ, ಅಂತ ಕಟ್ಟಿಗೆ ಸಹಿತ ನೀ ಒಲದಿಯತ್ತಂದ್ರೆ ಚಿಗಿತೈತಿಪ್ಪ ಪರಮಾತ್ಮ. ನಿನ್ನ ಸಂಕಲ್ಪದೊಳಗೆ ಅಂತ ಶಕ್ತಿ ಐತಿಪ್ಪ ಭಗವಂತ. ನೀ ನೊಲಿದರೆ ಬರಡು ಹಯನಹುದಯ್ಯ, ನೀ ಒಲದಿಯತ್ತಂದ್ರೆ ಕರು ಹಾಕದೆ ಇರುವಂಥ ಆಕಳ ಎಮ್ಮೆ ಏನಿರ್ತಾವಲ್ಲ ಅವು ಸಹಿತ ಹೈನ ಕೊಡ್ತಾವಪ್ಪ ಪರಮಾತ್ಮ. ನೀ ಒಲದಿಯತ್ತಂದ್ರೆ, ನೀ ಒಲದಿಯತ್ತಂದ್ರೆ ಇಂಥ ಒಂದು ಅಘಟಿತ ಘಟನಾ ನಡೀತೈತಿ. ನೀ ಒಲದಿಯತ್ತಂದ್ರೆ ಯಾವ ವಿಷ ಕುಡಿದ್ರೆ ಮನುಷ್ಯ ಸಾಯ್ತಿರ್ತಾನೋ ಆ ವಿಷ ಕುಡಿದಕ್ಯಾರೆ ಬದುಕ್ತಾನೋ. ಯಾಕೆ? ವಿಷ ಅಮೃತವಹುದಯ್ಯ. ನೀ ನೊಲಿದರೆ ವಿಷವು ಅಮೃತವಹುದಯ್ಯ, ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ನೀ ಒಲದಿಯ ತಂದ್ರೆ ನಮಗೆ ಏನು ಬೇಕಂತೀವಲ್ಲ ಆ ಎಲ್ಲ ಪಡಿ ಪದಾರ್ಥಗಳು ಬಂದು ಎದುರಿನೊಳಗೆ ಬಂದು ಬೀಳ್ತಾವು ಪರಮಾತ್ಮ. ನೀ ಒಲದಿಯ ತಂದ್ರೆ, ನೀ ಒಲಿಲಿಲ್ಲ ಅಂತಂದ್ರೆ ನನ್ನವ್ರು ಯಾರೂ ಇಲ್ಲ, ನನಗೆ ಏನೇನೂ ಸಾಧ್ಯ ಇಲ್ಲ, ನನಗೆ ಕೈ ಇಷ್ಟು ಮ್ಯಾಲ ಮಾಡಾಕ ಸಹಿತ ಬರಂಗಿಲ್ಲ, ನನಗೆ ಸ್ವಂತ ಶ್ವಾಸ ತಗೊಳಕ ಬರಂಗಿಲ್ಲ. ನೀ ಒಲಿಲಿಲ್ಲ ಅಂತಂದ್ರೆ ನನಗೆ ಒಂದು ಹೆಜ್ಜೆ ಸಹಿತ ಇಡಾಕ ಬರಂಗಿಲ್ಲ. ಅದಕ್ಕೆ ಭಗವಂತ ನೀ ದೌಡ್ ಒಲಿಪ ಅಂತ ಹೇಳಿಗಾರೆ ಹಿಂಗೆ ಪ್ರಾರ್ಥನೆ ಮಾಡ್ತಾರೋ. ಇದರಾಗ ಬಹಿರಂಗದ 3 ಮಾತುಗಳು ಅದು ಯಾವ್ಯಾವ ಅಂತ ಕೇಳಿದ್ರೆ, ಕೊರಡು ಅಂದ್ರೆ ಕಟ್ಟಿಗೆ, ಒಣ ಕಟ್ಟಿಗೆ ಚಿಗಿತೈತಿ, ಕರು ಹಾಕದೆ ಇರುವಂಥ ಆಕಳ ಎಮ್ಮೆ ಹೈನ ಕೊಡ್ತೈತಿ, ವಿಷ ಅಮೃತ ಆಕತಿ ಅಂತಾರಲ್ಲ. ಇದು ಒಂದು ರೀತಿ ಅರ್ಥ ಆದ್ರೆ ಇನ್ನೊಂದು ರೀತಿ ಅರ್ಥ ಐತಿ. ಅವ್ರು ಹೇಳ್ತಾರೋ ಬಸವಣ್ಣವರು, ಹೇ ಪರಮಾತ್ಮ, ನೀ ಒಲದಿಯತ್ತಂದ್ರೆ ನನ್ನ ಹೃದಯ ಏನು ಒಣಗಿ ಹೋಗೈತಲ್ಲ, ಇಲ್ಲೇ ನಿನ್ನ ಭಕ್ತಿ ಚಿಗಿತೈತಿ. ನೀ ಒಲದಿ ಅಂತಂದ್ರೆ ಭಗವಂತ, ನೀ ಒಲದಿಯತ್ತಂದ್ರೆ ಬರಡು ಹಯನ ಹುದಯ್ಯ ಅಂತಂದ್ರೆ ಈ ಅಧ್ಯಾತ್ಮ ವಿದ್ಯಾ ವೇದ ಉಪನಿಷತ್ತು ಏನದಾವಲ್ಲ ಇವು ಒಂದು ರೀತಿ ಆಕಳಿ ಇದ್ದಂಗೆ. ನೀ ಒಲದಿಯತ್ತಂದ್ರೆ ಇಲ್ಲಿ ಇರುವಂಥ ವಿದ್ಯೆ ಅನಾಯಾಸವಾಗಿ ನನಗೆ ಬಂದು ಬಿಡ್ತೈತಿ. ಬರಡು ಹಯನ ಹುದಯ್ಯ ಇವೆಲ್ಲ ಉಪನಿಷತ್ತುಗಳು ಏನದಾವಲ್ಲ, ವೇದಗಳು ಏನದಾವಲ್ಲ ಇವೆಲ್ಲ ಆಕಳಿದ್ದಂಗೆ. ಸರ್ವೋಪನಿಷದೋ ಗಾವೋ ಅಂತ ಕರೆದಾರ. ಅವೆಲ್ಲ ಆಕಳಿದ್ದಂಗೆ, ಅವು ಹೈನ ಕೊಡ್ತಾವ. ಅಂದ್ರೇನು? ತಮ್ಮ ಜ್ಞಾನಾಮೃತವನ್ನು ನನಗೂ ಕೊಡ್ತಾವು. ನೀ ಒಲದಿ ಅಂತಂದ್ರೆ, ನೀ ನೊಲಿದರೆ ವಿಷವು ಅಮೃತವಹುದಯ್ಯ ಅಂತಂದ್ರೆ ಈಗ ನನ್ನ ಜೀವನ ತಾಯಿ ತಂದೆಗಳನ್ನು ಬಿಟ್ಟು ನಾನು ಜಗಳಾಡಿ ಬಂದನಿ. ನನ್ನ ಜೀವನ ಒಂದು ರೀತಿ ವಿಷಮ ಜೀವನ, ವಿಷಮಯವಾಗಿರುವಂಥ ಜೀವನ. ನನ್ನ ಮುಂದಿನ ಬದುಕು ಹ್ಯಾಂಗೋ ಏನೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ನಾನು ನಿನ್ನ ಪಾದಕ್ಕೆ ಬಂದು ಬಿದ್ದನಿ. ನೀ ನೊಲಿದರೆ ವಿಷವು ಅಮೃತವಹುದಯ್ಯ. ನನ್ನ ಜೀವನ ಏನು ವಿಷಮಯ ಆಗೈತಲ್ಲ, ಇದು ನೀ ಒಲದಿಯತ್ತಂದ್ರೆ ಅಮೃತಮಯ ಆಗಿಬಿಡ್ತೈತಿ. ನನಗೆ ಏನು ಬೇಕು ಅನ್ನುವ ಸಕಲ ಪಡಿ ಪದಾರ್ಥಗಳು ಎದುರಿಗೆ ಬಂದು ಬೀಳ್ತಾವು. ಭಗವಂತ ನೀ ಒಲದಿ ಅಂತಂದ್ರೆ ಇಷ್ಟೆಲ್ಲ ಸಾಧ್ಯ, ನೀ ಒಲಿಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಲಿಂಗಕ್ಕೆ ತೆಕ್ಕಿ ಬಿದ್ದು ಅಳ್ಕೋತ ಕುಂತಿದ್ದಾರೆ. ಭಕ್ತಿ ಅಂದ್ರೆ ಹಿಂಗಿರ್ತೈತೆ. ಲಿಂಗಕ್ಕೆ ತೆಕ್ಕಿ ಹಾಕಿ ನೀ ನೊಲಿದರೆ ಕೊರಡು ಕೊರಡು
ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದೆಯಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡ್ತಾರೋ. ದಿನಾಲು ಹಿಂಗೆ ಪ್ರಾರ್ಥನೆ ಮಾಡ್ತಿದ್ರು, ಈ ಕಡೆ ಅಧ್ಯಯನ ಮಾಡ್ತಿದ್ರು. ಹಿಂಗೆ ಮಾಡ್ತಾ 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 ಅಲ್ಲೇ ಕೂಡಲ ಸಂಗಮದೊಳಗೆ ಎಷ್ಟು ವರ್ಷಗಳು ಇದ್ರು ಬಸವಣ್ಣವರು ಅಂತ ಕೇಳಿದರೆ 12 ವರ್ಷಗಳ ಪರ್ಯಂತ ಹಿಂಗೆ ಕಾಲ ಕಳೀತಾರೋ. ಈ ಕಡೆ ಅಧ್ಯಯನ ಮಾಡ್ತಾರೋ, ಈ ಕಡೆ ಪೂಜಾ ಮಾಡ್ತಾರೋ. ಈ ರೀತಿಯಾಗಿ 12 ವರ್ಷ. ಹಂಗಾರ ಈಗ ಅವರಿಗೆ ವಯಸ್ಸು ಎಷ್ಟು ಆಗಿರ್ಬೇಕಂತೀರಿ ನೀವು? ಒಂದು ನಿಮಗೆ ಲೆಕ್ಕ ಹೇಳ್ತಾನೆ. ಅಂದರೆ ಒಂದು ಅವರು 1134ನೇ ಇಸ್ವಿ ಒಳಗೆ ಅವ್ರು ಹುಟ್ಟಿದ ದಿನಾಂಕನೂ ಹೇಳಿದ್ವಲ್ಲ, 34ನೇ ತಿಂಗಳ 1134ನೇ ಇಸ್ವಿಗೆ ಅವರು ಇಂಗ್ಲೇಶ್ವರದೊಳಗೆ ಹುಟ್ಟಿದ್ರು. ಆ ಬಳಿಕ 8 ವರ್ಷ ತನಕ ಬಾಗೇವಾಡಿ ಒಳಗಿದ್ರು. 8ನೇ ವರ್ಷಕ್ಕೆ ಉಪನಯನ ಮಾಡೋ ಟೈಮ್ಗೆ ವಾದ ವಿವಾದ ಆಗಿ ಮನೆ ಬಿಟ್ಟು ಹೋದ್ರು. ಹಂಗಾರ ಆವಾಗ ಇಸ್ವಿ ಎಷ್ಟಿತ್ತಂದ್ರೆ 1142ರಲ್ಲಿ, ಅಂದರೆ 8 ವರ್ಷ. ಅಂದ್ರೆ 34ನೇ ಇಸ್ವಿಗೆ ಹುಟ್ಟಿದ್ರೆ 42ನೇ ಇಸ್ವಿ ಅಂತಂದ್ರೆ 8 ವರ್ಷ ಆಯ್ತು. 1142ನೇ ಇಸ್ವಿಗೆ ಮನಿ ಬಿಟ್ಟು ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋದರು. ಅಲ್ಲಿಂದ 1154ನೇ ಇಸ್ವಿವರೆಗೆ ಅಂದರೆ 12 ವರ್ಷ ಆಗ್ತೈತಿ. ಮುಂದೆ 12 ವರ್ಷ ಆಗ್ತೈತಿ. 54ನೇ ಇಸ್ವಿವರೆಗೆ ಅಂದರೆ 12 ವರ್ಷಗಳ ಪರ್ಯಂತರ ಅಧ್ಯಯನ ಮಾಡಿದರು. ಈಗ 20 ವರ್ಷ ಅವರಿಗೆ ಆಗ್ಯಾವ. 21ನೇ ವರ್ಷ ಪ್ರಾರಂಭ ಆಗೈತಿ. ಹಂಗಾರೆ 12 ವರ್ಷದೊಳಗೆ ಅವರು ಏನೇನು ಕಲಿತರು, ಏನೇನು ಅಭ್ಯಾಸ ಮಾಡಿದರು ಅಂತ ಕೇಳಿದರೆ ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. 12 ವರ್ಷದೊಳಗೆ ಅವರು ಪ್ರಮುಖವಾಗಿರುವಂಥ 4 ವೇದಗಳನ್ನು ಅಭ್ಯಾಸ ಮಾಡಿದರು. 4 ವೇದ ಅಂತಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದ ಅಂಥೇಳಿ 4 ವೇದಗಳನ್ನು ಅವರು ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿದರು. ಆಮೂಲಾಗ್ರ ಅಂತಂದ್ರೆ ಮೊದಲೇ ಹಿಡ್ಕೊಂಡು ಕೊನೆಯವರೆಗೆ ಚೆನ್ನಾಗಿ ಅಭ್ಯಾಸ ಮಾಡಿದರು. ಆ ಬಳಿಕ 6 ಶಾಸ್ತ್ರಗಳು ಅಂತದಾವು. 6 ಶಾಸ್ತ್ರಗಳು ಯಾವ್ಯಾವು ಅಂತ ಕೇಳಿದ್ರೆ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ ಅಂತ ಹಿಂಗೆ 6 ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು. ಆ ಬಳಿಕ 18 ಪುರಾಣಗಳನ್ನು ಅಭ್ಯಾಸ ಮಾಡಿದರು. 28 ದಿವ್ಯ ಆಗಮಗಳನ್ನು ಅಭ್ಯಾಸ ಮಾಡಿದರು. ಆ ಬಳಿಕ ಶ್ರೀಮದ್ ಭಗವದ್ಗೀತಾ, ಬ್ರಹ್ಮಸೂತ್ರ, ರಾಮಾಯಣ, ಮಹಾಭಾರತ, ಸಿದ್ಧಾಂತ ಶಿಖಾಮಣಿ, ಜೈನ ಶಾಸ್ತ್ರ, ಬೌದ್ಧ ಶಾಸ್ತ್ರ, ಮಹಾಕಾವ್ಯ, ಒಟ್ಟು ಏನೇನು ಅದಾವಲ್ಲ ಭಾರತದೊಳಗೆ ಎಷ್ಟು ಶಾಸ್ತ್ರಗಳು ಅದಾವಲ್ಲ ಅವನ್ನೆಲ್ಲಾನು ಆಮೂಲಾಗ್ರವಾಗಿ 12 ವರ್ಷಗಳ ಪರ್ಯಂತರ ಅಭ್ಯಾಸ ಮಾಡಿದರು. ಏನು ದೊಡ್ಡ ಸಣ್ಣ ಸಾಧನೆ ರೀ ಇದು, ಸಣ್ಣ ಸಾಧನೆ. ಇಷ್ಟೆಲ್ಲ ಅಭ್ಯಾಸ ಮಾಡಿದರು. ಹೀಗೆಲ್ಲ ಅಭ್ಯಾಸ ಮಾಡ್ತಾ 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 ನಿಮಗೆ ಹೇಳ್ತಾನೋ ಆವಾಗನ ವಚನಗಳ ರಚನೆಯನ್ನು ಮಾಡ್ತಿದ್ರು. ಅವ್ರದ್ದು ಮುಖ್ಯ ಉದ್ದೇಶ ನೆನಪಿಟ್ಟುಕೊರಿ ನೀವು. ಅವ್ರದ್ದು ತಿಳಿಯೊಳಗೆ ಏನು ಬಂತು ವಿಚಾರ ಅಂತಂದ್ರೆ ಅವರಲ್ಲಿ ಸಂಸ್ಕೃತದೊಳಗೆ ಇರುವಂಥ ಜನರಿಗೆ ಉಪಯೋಗ ಆಗುವಂಥ ಎಲ್ಲ ಅಧ್ಯಾತ್ಮ ಶಾಸ್ತ್ರವನ್ನು ಸರಳವಾಗಿ ಕನ್ನಡದೊಳಗೆ ವಚನಗಳ ಮುಖಾಂತರ ಜನರಿಗೆ ಮುಟ್ಟಿಸಬೇಕು ಅಂತ ಸಂಕಲ್ಪ ಮಾಡಿದರು. ಒಂದು ವೇಳೆ ಕನ್ನಡ ಸಂಸ್ಕೃತ ಅಂತೂ ಓದಕ್ಕಾಗಂಗಿಲ್ಲ, ಸಂಸ್ಕೃತ ಕಲಿಬೇಕಾದ್ರೆ ಬಹಳ ಕಠಿಣ. ಅದಕ್ಕೆ ಜನರಿಗೆ ಕನ್ನಡದೊಳಗನ ಅಧ್ಯಾತ್ಮ ವಿದ್ಯಾ ಹೇಳಬೇಕು. ಅದು ಸರಳವಾಗಿ, ಅದು ಕಾವ್ಯ ರೂಪದೊಳಗಲ್ಲ,
ಅಗದಿ ಗದ್ಯದೊಳಗೆ ಇದ್ದಂಗನ ವಚನಗಳನ್ನು ಬರೆದಕ್ಕೆ ಯಾರಿಗೆ ಕೊಡಬೇಕು ಅಂತ ಒಂದು ವಿಚಾರ ಮಾಡಿದ್ರು. ಒಂದು ವೇಳೆ ನಮ್ಮ ಜನರಿಗೆ ಕನ್ನಡ ಓದಾಕ ಬರಂಗಿಲ್ಲ ಅಂದ್ರು ಅವರಿಗೆ ಕನ್ನಡ ಕಲಿಶರ ಯಾಕೊಲ್ಲಕ್ಕೆ ವಚನಗಳನ್ನು ಕೊಡಬೇಕಂತ ವಿಚಾರ ಮಾಡಿದ್ರು. ಇನ್ನು ಸಣ್ಣ ಕೆಲಸರೇ ಇದು. ಕನ್ನಡ ಸಹಿತ ಓದಾಕ ಬರಂಗಿಲ್ಲ ಅಂದ್ರೆ ಕನ್ನಡನೂ ಅವರಿಗೆ ಕಲಿಸೋದನ್ನ ಮೊದಲು ಓದಾಕ ಬರ್ಯಾಕ ಬರುವಂಗ, ನಂತರದಲ್ಲಿ ವಚನಗಳನ್ನು ಕೊಡಬೇಕು ಅಂತ ಇದೊಂದು ದೊಡ್ಡ ಯೋಜನೆ ಹಾಕೊಂಡ್ರು. ಆ ಬಳಿಕ ಆಗಾಗ ಈ ಮೂಢ ನಂಬಿಕೆಗಳು ಏನ ಜಗತ್ತಿನಾಗ ಇದ್ದೂಲ ಅವ್ರ ಕಣ್ಣಿಗೆ ಏನು ಬೀಳ್ತೈತಿ ಅದನ್ನೆಲ್ಲಾನು ವಿರೋಧ ಮಾಡ್ತಿದ್ರು, ತಪ್ಪನ್ನು ತಿದ್ಕೋತ ಹೋಗ್ತಿದ್ರು. ಬಹಳ ಮಂದಿ ನಿಮಗೆ ಗೊತ್ತಿರಬೇಕು, ಜಗತ್ತಿಗೆ ಸೃಷ್ಟಿಕರ್ತನಾದಂಥ ಪರಮಾತ್ಮ ಒಬ್ಬನೇ ಅದಾನಂದ್ರೂ ಕೂಡ ಬಹಳ ಮಂದಿ ಬಹಳ ದೇವರನ್ನ ಮಾಡಿಕ್ಯಾರೆ ಭಕ್ತರಿಂದ ಸುಲಿಗೆ ಮಾಡ್ತಿರ್ತಾರೆ. ಇದು ನಿಮಗೆ ಯಾವಾಗ ಗೊತ್ತಾಕತಿ ಅಂದ್ರೆ ನೀವು ಯಾವಾಗಾರ ಪ್ರವಾಸಕ್ಕೆ ಹೋದ್ರಿ ಅಂತಂದ್ರೆ ಏನ್ರಿ, ಪ್ರವಾಸಕ್ಕೆ ಹೋದ್ರಿ ಅಂತಂದ್ರೆ ಇಲ್ಲಿ ಶೃಂಗೇರಿಗೆ ಹೋಗಿ ನೋಡ್ರಿ. ನೀವು ಶೃಂಗೇರಿಯ ಮುಖ್ಯ ದೇವತಾ ಒಂದು ಇರ್ತೈತಿ, ನಂತರ ಸುತ್ತೂ ಕಡೆ ಮತ್ತು ಹಂಗ ದೇವ್ರು ಇರತ್ತಾವು. ಅವರು ಪೂಜಾರಿಗಳು ಏನು ಮಾಡ್ತಾರ, ಏಯ್ ಎತ್ ಹೊಕ್ಕಿ ಬಾ ನೈ ಇಲ್ಲೊಂದು ದೇವ್ರತಿ ಬಾ ಅಂತ ಹೇಗಾರ ಕರಿತಿರ್ತಾರೆ. ಇವು ಹಾದ ಪಾಡ ಹೋಗ್ಲಿಕ್ಕೆ ಅವ್ರು ಬೇದ ಬಿಡ್ತಾರ. ಮತ್ತು ಹಿಂಗೆ ತೀರ್ಥ ತಗೊಳಕ್ ಕೈ ಮಾಡ್ರಿ ತೀರ್ಥ ನೀಡ್ತಾರ. ನೀವು ಕಾಣಿಕೆ ಇಡ್ಲಿಲ್ಲ ಅಂದ್ರೆ ಎದಕ್ಕೆ ಬಂದಿಯೋ, ಎದಕ್ಕೆ ಬಂದಿ ಬಿಕನಾಸಿ ಹೋಗ ಹಿಂಗ ಅಂತಾರ. ನೀವು ನೋಡ್ರಿ, ನೀವು ಹೋಗಿ ಏನ್ರಿ. ಅದಕ್ಕೆ ಶೃಂಗೇರಿ ಒಳಗೆ ಹೋಗ್ರಿ, ಗೋಕರ್ಣದೊಳಗೆ ಹೋಗ್ರಿ, ಹಂಪಿ ಒಳಗೆ ಹೋಗ್ರಿ. ಈ ದೊಡ್ಡ ದೊಡ್ಡ ಕ್ಷೇತ್ರದಲ್ಲ ಮುಖ್ಯ ಇರೋ ದೇವರು ಒಂದೇ ಇರ್ತೈತಿ. ಸುತ್ತೂ ಕಡೆ ಒಂದೊಂದು ಸಣ್ಣ ಸಣ್ಣ ಮಾಡ್ಕೊಂಡು ಕೂತಿರ್ತಾರೋ, ಏಯ್ ಬಾ ಇಲ್ಲೊಂದು ದೇವ್ರ ಐತಿ ಬಾ ಅಂತಿರ್ತಾರೆ. ಇಂಥ ಪ್ರಸಂಗವನ್ನ ಅವರು ನೋಡಿಕ್ಯಾರೆ ಏನಂದ್ರೆ ಗೊತ್ತೈತಿ, ಒಂದು ವಚನ ಬರೀತಾರ ಅವರು, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಅಲ್ಲೊಂದೈತಿ ಇಲ್ಲೊಂದೈತಿ ಬಾ ಬಾ ಹಿಂಗ ಅನ್ಬೇಡ. ಮುಗ್ಧ ಜನರನ್ನ ಅಜ್ಞಾನಿ ಜನರನ್ನ ಸುಲಿಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಹೇಳಿಕೊಂಡು, ಯಾರು ಇರುವಂಥ ಒಬ್ಬ ದೇವರನ್ನ ಬಿಟ್ಟು ಹಲವಾರು ದೇವರನ್ನ ಮಾಡಿ ಜನರನ್ನ ಏನು ಸುಲಿತಿರ್ತಾರಲ್ಲ ಅಂಥವ್ರಿಗೆ ಅವ್ರು ಹೇಳ್ತಾರೋ, ನೀವು ವೇದವನ್ನ ಮೀರಿ ನಡೆಯಕತ್ತೀರಿ. ವೇದಗಳು ಹೇಳ್ತಾವ, ಕೇಳಿಸ್ತತಿಲ್ರಿ? ಸಾಕು. ಹೇಳ್ತಾರ ಅವರು, ಪರಮಾತ್ಮ ಒಬ್ಬ, ವೇದಗಳು ಹೇಳ್ತಾವ ಏಕಂ ಸತ್, ಒಬ್ಬನೇ ಒಬ್ಬ ಪರಮಾತ್ಮ. ಹಿಂಗ ವೇದಗಳು ಹೇಳುವಾಗ ಒಂದು ದೇವರಿಗೆ ಅಂತ ಹೇಳ್ತಾರೆ ಅವರು ನಂಬಿ ಬಂದಿರ್ತಾರೋ, ಆ ಒಂದು ದೇವರಿಗೆ ಹೋಗಿ ತಮ್ಮ ಭಕ್ತಿ ಮಾಡ್ಕೊಂಡು ಹೋಗ್ತಿರ್ತಾರೋ. ಮತ್ತು ನೀವು ಹಿಂಗೆ ಕರೆದು ಇಲ್ಲೊಂದು ದೇವರತಿ ಬಾ ಇಲ್ಲೊಂದು ದೇವರತಿ ಬಾ ಅಂತ ಕರೀತಿರಲ್ಲ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬ ಕಾಣಿರೋ. ಇಬ್ಬರೆಂಬುದು ಹುಸಿ, ದೇವರು ಇಬ್ಬರದಾರ, 3 ಮಂದಿ ಅದಾರ, 4 ಮಂದಿ ಅದಾರ ಅಂತ ಹೇಳಿಕರೆ ಏನು ಅಂತಿರಲ್ಲ, ಇದೆಲ್ಲ ಸುಳ್ಳಿದು. ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ. ಪರಮಾತ್ಮ ಒಬ್ಬನೇ ಅಂತ ವೇದಗಳು ಹೇಳ್ತಾವ ಹೊರತು ನೀವು ಇಷ್ಟೆಲ್ಲ ಮಾಡಿ ಜನರನ್ನು ಸುಲಿಯಾಕತ್ತಿರಲ್ಲ, ಇದು ನಿಮ್ಮದು ತಪ್ಪು ಅಂತ ಹೇಳಿಕರೆ ಹಿಂಗೆ ಪ್ರತಿಭಟನೆ ಮಾಡ್ತಿದ್ರು ಬಸವಣ್ಣವರು. ಮೂಢನಂಬಿಕೆಗಳು ಬಹಳ ಸೇರ್ಪಡೆಯಾಗಿದ್ದು. ಸುಮ್ಮನೆ ನಿಮಗೆ ಹೇಳ್ತಾನು, ಇವತ್ತು ಪಲ್ಲಕ್ಕಿ ಉತ್ಸವನು ಒಂದೈತಿ ಏನ್ರಿ, ಬಹಳ ಲಕ್ಷ್ಯ ಕೊಟ್ಟ ಕೇಳ್ರಿ. ಬಸವಣ್ಣ ಎಷ್ಟು ದೊಡ್ಡವ, ಎಷ್ಟು ದಯಾಳು ಅನ್ನೋದು ನಿಮಗೆ ಕಲ್ಪನೆಗೆ ಬರ್ತೈತಿ. ಒಬ್ಬ ರೈತ ಪಾಪ ಓಡ್ಕೋತ ಒಬ್ಬ ಜ್ಯೋತಿಷಿ ಹಂತೆಗೆ ಬರ್ತಾನೆ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಒಬ್ಬ ಜ್ಯೋತಿಷಿ ಹಂತೆಗೆ ಬರ್ತಾನ. ಬಂದಿಕ್ಯಾರೆ ಅಡ್ಡ ಬಿದ್ದ, ಅಪ್ಪ ಅವರೇ ಆಚಾರ್ಯರೇ ನನ್ನ ಕಡೆಯಿಂದ ಒಂದು ಬಹಳ ದೊಡ್ಡ ಪಾಪ ಆಗೈತಿ, ಅದಕ್ಕೆ ಏನಾದರೂ ಪರಿಹಾರ ಹೇಳಿಕೊಡ್ರಿ ಅಂತ ವಿನಂತಿ ಮಾಡ್ಕೋತಾನ. ಏನಾಗೈತಿ ಅಂತ ಕೇಳಿದವ. ಏನಿಲ್ಲ, ನಾನು ಚಕಡಿ ಹುಡ್ಕೊಂಡು ನಾನು ಹೊಲದಿಂದ ಮನೆಗೆ ಬರಾಕತ್ತಿದ್ನಿ. ಹಂಗೆ ಬರುವಾಗ ಎತ್ಗಳು ಏಕದಮ ಜೋರ್ಲೆ ಹೊಂಟಿದ್ದು. ನಾ ಎಷ್ಟು ಜಗ್ಗಿ ಹಿಡಿದ್ರು ಅವನು ನಿಲ್ಲಿಲ್ಲ.
ಹೋರಿಗಳು ಮನೆ ಕಡೆ ಹೊಂಟಿದ್ದು, ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಮಾರಿ ಮಾಡಿದ್ವು ಅಂತಂದ್ರೆ ಅವು ಒಟ್ಟು ನಿಲ್ಲಂಗ ಇಲ್ಲ ನೋಡ್ರಿ. ಹಂಗೆ ಹೊಂಟಿದ್ದು ಅಂಥದ್ರೊಳಗೆ ಒಂದು ಬೆಕ್ಕು ಬಂದು, ಬೆಕ್ಕಿನ ಮರಿ ಬಂದು ಅಡ್ಡ ಬಂದು ಬಿಡ್ತು. ಅಡ್ಡ ಬಂತು, ಅದು ಗಾಲಿಯಾಗ ಅನಿಸ್ಕೊಂಡು ಸತ್ತು ಹೋಗೈತಿ. ನನ್ನ ಜೀವ ಭಾಳ ಮರ ಅಂತು. ಅದಕ್ಕೆ ಇದು ಬೆಕ್ಕ ಸತ್ತು ಹೋಗೈತಿ, ಅದಕ್ಕೆ ನನ್ನ ಪದರಾಗ ದೊಡ್ಡ ಪಾಪ ಬಿದ್ದೈತಿ, ಅದಕ್ಕೆ ಇದಕ್ಕೇನಾದರೂ ಒಂದು ಪರಿಹಾರ ಹೇಳಿಕೊಡ್ಬೇಕು ಅಂತೇಳಿಕರೆ ಅವ ಬಂದು ಅಡ್ಡ ಬೀಳ್ತಾನು. ಅಡ್ಡ ಬಿದ್ದರೆ ಮೊದಲ ಅಂಜಿಕ್ಯಾರೆ ಅವ ಅಡ್ಡ ಬಂದು ಬಿದ್ದಿರುವಾಗ ಅವಂಗ ಒಂದು ಧೈರ್ಯ ಹೇಳೋದಿರ್ತೈತಿ. ಅವೇನಂದವ ಆಚಾರ್ಯ ಚೇ 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 ಘಾತ ಮಾಡ್ಕೊಂಡೆವು ಅಂದವ. ಘಾತ ಮಾಡ್ಕೊಂಡೆವು, ಎಂಥ ಪಾಪ ಪದರಾಗಿ ಕೆಡುಕೊಂಡೆವು, ಇದು ಭಾಳ ಕಠಿಣ ಐತಿ ಅಂತಂದ. ಏನಾರ ಮಾಡ್ರಿ, ಇದು ಪಾಪ ಪರಿಹಾರ ಆಗುವಂಗೆ ಏನಾರ ಒಂದು ಉಪಾಯ ಮಾಡ್ರಿ ಅಂತಂದಾಗ, ಇದಕ್ಕೆ ನೀನು ಪ್ರಾಯಶ್ಚಿತ್ತ ಕರ್ಮ ಮಾಡಲೇಬೇಕು ಅಂದವ. ಪ್ರಾಯಶ್ಚಿತ್ತ ಕರ್ಮ, ತಪ್ಪ ಮಾಡಿದ ಬಳಿಕ ಏನು ಪಾಪ ಆಕತ್ಲ, ಆ ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಕರ್ಮ ನೀ ಮಾಡಬೇಕು ಅಂದ. ಹಂಗಾರೆ ಏನು ಮಾಡ್ಬೇಕು ಹೇಳ್ರಿ, ನಾ ಅದನ್ನು ಮಾಡ್ತಾನೋ ಅಂತಂದವ. ಏನಿಲ್ಲ, ನೀನು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಮನೆಗೆ ಕರ್ಕೊಂಡು ಹೋಗಿ ನನ್ನ ಕಡೆಯಿಂದ ಪೂಜಾ ಮಾಡಿಸ್ಬೇಕು. ಪೂಜಾ ಮಾಡಿಸಿ ಮೃಷ್ಟಾನ್ನ ಭೋಜನ ಮಾಡಿಸ್ಬೇಕು. ಮತ್ತು ನವಧಾನ್ಯಗಳು ಅಂತ ಇರ್ತಾವೆ, ಆ ನವಧಾನ್ಯಗಳನ್ನು ನೀವೊಂದು 10 ಕಿಲೋ ಅವನ್ನೆಲ್ಲ ಕೊಡ್ಬೇಕು. ನೀ ಕೊಟ್ಟು ಕ್ಯಾರೆ ನಂತರ ಪ್ರಸಾದ ಮಾಡಿದ ಬಳಿಕ ಅದೇನು ಬೆಕ್ಕೈತ್ಲ, ಒಂದು ಬಂಗಾರದ ಬೆಕ್ಕ ಮಾಡಿಸಿ ನನಗೆ ದಾನ ಕೊಟ್ರೆ ನಿನ್ನ ಪಾಪ ಪರಿಹಾರ ಆಕತಿ. ಏನಿರ್ಗತಿ, ನಿನ್ನ ಪಾಪ ಪರಿಹಾರ ಆಕ್ಕತಿ ಅಂತಂದಾಗ ಅವಂದ, ಯಪ್ಪ ನಾ ಬಡು ಮನುಷ್ಯ ರೀ, ಇನ್ನೂ ನಿಮಗೆ ಪ್ರಸಾದ ಮಾಡಿಸ್ತನು, ಪೂಜಾ ಮಾಡಿಸ್ತನು, ಎಷ್ಟು ಸಾಧ್ಯ ಐತೆ ಅಷ್ಟು ಕಾಣಿಕೆ ಕೊಡ್ತಾನೋ, ಖರೆ ಇದೇನು ಬಂಗಾರದ ಬೆಕ್ಕ ಹೇಳಿರಲ್ಲ, ಇದೇನು ಆಗು ಮಾತಲ್ಲ, ಇದೇನು ಮಾಡಿದ್ರು ಆಗು ಮಾತಲ್ಲ ಅಂದ್ಕೊಳ್ಳೆ. ಹಂಗಾರ ನೋಡು, ನಾವು ಇನ್ನಟ ನಿನಗೆ ಕನ್ಫ್ಯೂಷನ್ ಮಾಡ್ತೀವಿ. ಅದ್ರಾಗ ಬಂಗಾರದ ಆಗಂಗಿಲ್ಲ, ಕಡೆಗೆ ಬೆಳ್ಳಿದಾರ ಮಾಡಿಸು ಅಂದವ. ಬೆಳೆದು ನನಗೆ ನೀಗಂಗಿಲ್ರಿ, ಬೆಳೆದು ನನಗೆ ನೀಗಂಗಿಲ್ರಿ ಅಂತಂದವ. ನೀಗಂಗಿಲ್ಲ, ಇದು ಯಾವುದು ನೀಗಂಗಿಲ್ಲ, ಹಂಗಾರ ಹಾಳಾಗಿ ಹೋಗ್ನಿ, ನಿನ್ನ ಪಾಪ ಅದು ನೀನು ಬಿಡಂಗಿಲ್ಲ, ಹೋಗ್ನಿ ಅಂತಂದ. ನೀವು ಹೇಳ್ತಾನು ಅಳ್ಕೋತ ಇನ್ನೇನು ಮಾಡಬೇಕು ಅಂತ ಹೇಳ್ಕ್ಯಾರೆ ಆ ಆಚಾರ್ಯನ ಮನೆಯಿಂದ ಅವ ಹೊರಗೆ ಬರೋದಕ್ಕೆ ಬಸವಣ್ಣವರು ಅವನಿಗೆ ಭೇಟಿಯಾಕಾರು. ಯಾಕ ಬಾ ಶರಣ, ಯಾಕೆ ಅಳಾಕತ್ತಿದಿ ಅಂತ ಕೇಳಿದಾಗ ಯುದ್ಧ ಸಂಗತಿ ಎಲ್ಲ ಹೇಳಿದ್ರಿ. ಅವ ಹಿಂಗಾತ್ರಿ, ಒಂದು ಬೆಕ್ಕ ಗಾಲಿಯಾಗ ಸತ್ತತಿ, ಆ ಪಾಪ ಪರಿಹಾರ ಕೇಳಾಕ ಬಂದ್ರೆ ಆಚಾರ್ಯರು ಬಂಗಾರದ ಬೆಕ್ಕ ಬೇಕನ್ನಾಕತ್ಯಾರು, ಅವ್ರಿಗೆ ದಾನ ಕೊಡ್ಬೇಕಂತ ಹೇಳ್ಕ್ಯಾರ. ಅಂದಾಗ ಇಷ್ಟ ನೋವಾತ್ರಿ ಬಸವಣ್ಣವರಿಗೆ. ಅವರಂತಾರು ಮುಗ್ಧ ಅಜ್ಞಾನಿ ಜನರಿಗೆ ಈ ಪರಿಶೋಷಣೆ ಮಾಡ್ಬೇಕ. ಅದಕ್ಕೆ ಬಸವಣ್ಣವರು ಅವನ ಕೈ ಹಿಡ್ಕೊಂಡು ಸಂಗಮನಾಥನ ಗುಡಿಗೆ ಕರ್ಕೊಂಡು ಹೋಗ್ತಾರೆ. ಹೇಳ್ತಾರೆ ಅವರು, ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡುವವು, ಸರ್ವ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು, ಒಬ್ಬ ನಮ್ಮ ಕೂಡಲ ಸಂಗಮ ದೇವಂಗೆ ಶರಣ್ಯನ್ನು ಅಂತ ಹೇಳ್ತಾರೆ. ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಇದು ವಚನ ನಿಜವಾಗಿಯೂ ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಎಷ್ಟು ಮಹತ್ವದ ವಚನ ಅತಿ ಅಂತಂದ್ರೆ ಅವ್ರು ಹೇಳ್ತಾರೋ, ನೀ ಬೇಕಾದಂಥ ಪಾಪ ಮಾಡಿದ ಪಾಪಿ ಇರುವಲ್ಯಾಕ, ತಿಳಿದಾರ ಆಗಿರ್ತೈತಿ, ತಿಳಿಲಾರ್ದಾರ ಆಗಿರ್ತೈತಿ. ಅಕಸ್ಮಾತ್ ಘಟನೆ ನಡೆದಾವ್, ನೀ ಏನು ಬೆಕ್ಕು ಕೊಲ್ಬೇಕಂತ ಕೊಂದಿಲ್ಲ, ಅಕಸ್ಮಾತ್ ಅಡ್ಡು ಬಂದೈತಿ, ಏನೋ ಆಗೈತಿ, ಹಿಂಗಾಗ್ತಿರ್ತಾವ. ನೀ ಬೇಕಾದಂಥ ದೊಡ್ಡ ಪಾಪ ಮಾಡಿದ ಪಾಪಿ ಇರುವಲ್ಯಾಕ, ನೀ ಬ್ರಹ್ಮ ಹತ್ಯೆ ಮಾಡಿದವ ಇರುವಲ್ಯಾಕ. ಏನು ಮಾಡು ಅಂತ ಕೇಳಿದ್ರೆ, ನೀನು ಒಮ್ಮೆ ಈ ಭಗವಂತನ ಹಂತಕ್ಕೆ ಬಂದು ಶರಣೆಯನ್ನು, ಶರಣು ಅಂತಂದ್ರೆ ಅದ್ರದ್ದೊಂದು ಅರ್ಥ ಐತ್ರಿ. ಶರಣ ಅಂತಂದ್ರೆ ನೀ ದೇವರ ಹಂತಕ್ಕೆ ಬರಬೇಕು.
ಮಾಡಿದ ಪಾಪವನ್ನ ನೆನೆಸಿಕೋಬೇಕು, ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಇನ್ನೊಮ್ಮೆ ಇಂಥ ಪಾಪ ನಾ ಮಾಡಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು, ಮಾಡಿದ ಪಾಪವನ್ನು ಕ್ಷಮಿಸು ಅಂತ ಹೇಳಿಕ್ಯಾರೆ. ಏನು ನೀ ನಮಸ್ಕಾರ ಮಾಡ್ತಿಲ್ಲ ಇದಕ್ಕೆ ಶರಣು ಶರಣು ಅಂತ ಕರೀತಾರೆ. ನೀ ಒಮ್ಮೆ ಶರಣನ್ನು ಸಂಗಮನಾಥನಂತೆಗೆ ಬಂದು, ಬೇಡ ಈ ಬಸವಣ್ಣನಂತೆಗೆ ಬಂದು ನೀ ಬೇಕಾದಷ್ಟು ಪಾಪ ಮಾಡಿದ ಪಾಪಿ ಇರುವ ಲೆಕ್ಕನಿ. ಒಮ್ಮೊಮ್ಮೆ ಆಗ್ತಾವ ಪಾಪಗಳು, ಯಾರು ಆಗಂಗಿಲ್ಲ. ತಿಳಿದಾರ ಆಗ್ತೈತಿ, ತಿಳಿಲಾರ್ದಾರ ಆಗ್ತೈತಿ, ಒಮ್ಮೆ ಸಿಟ್ನಾಗರ ಆಗ್ತೈತಿ, ಒಮ್ಮೆ ಹಂಗೂ ಆಗಿರ್ತೈತಿ. ಪಾಪ ನನ್ನಿಂದ ಆತು ಅನ್ನೋದು ನಿನಗೆ ಗೊತ್ತಾತು ಅಂತಂದ್ರೆ ನೀ ಎಲ್ಲಿ ಹೋಗಬೇಡ, ನೀ ದೇವ್ರ ಹಂತಕ್ಕೆ ಬಾ. ದೇವ್ರ ಹಂತಕ್ಕೆ ಬಂದು ನಾ ಇಂಥ ಪಾಪ ಮಾಡೀನಿ, ನನ್ನಿಂದ ಇಂಥ ಪಾಪ ಆಗೈತಿ, ಪರಮಾತ್ಮ ಕ್ಷಮಿಸು, ಇನ್ನೊಮ್ಮೆ ನಾ ಇಂಥ ಪಾಪ ಮಾಡಂಗಿಲ್ಲ, ಎಚ್ಚರಿಕೆಯಿಂದ ಬದುಕ್ತನು ಅಂತ ಹೇಳಿ ಮಾಡಿದ ಪಾಪವನ್ನು ನೆನೆಸೆ ಕಣ್ಣೀರು ಹಾಕತಾ ಇದೊಮ್ಮೇನಾಗೈತಿ ಕ್ಷಮಾ ಮಾಡಿಬಿಡು ತಂದೆ ಅಂತ ನೀ ದಂಡವತ್ತ ಶರಣ ಬಂದಿ ಅಂತಂದ್ರೆ, ನಮಸ್ಕಾರ ಮಾಡಿದಿ ಅಂತಂದ್ರೆ ನಿನ್ನ ಪಾಪ ಎಲ್ಲ ಓಡಿ ಹೋಗ್ಕತಿ, ಪರಿಹಾರ ಆಕ್ಕತಿ ಅಂತ ಬಸವಣ್ಣವರು ಹೇಳ್ತಾರೆ. ಇದು ಸಂಗಮನಾಥನ ಸಾಕ್ಷಿಯಾಗಿ ಹೇಳ್ತನು, ಇದ್ರಾಗ ಸುಳ್ಳಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರವರು, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ ಕೇಳು, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ ಕೇಳು, ಎಲ್ಲವೋ ಒಮ್ಮೆ ಶರಣೆಯನ್ನು, ಒಮ್ಮೆ ಹಿಂಗ ಪಶ್ಚಾತ್ತಾಪ ಪಡು, ಮಾಡಿದ ಪಾಪವನ್ನು ನೆನೆಸೆ ಪಶ್ಚಾತ್ತಾಪ ಪಡು, ಇನ್ನೊಮ್ಮೆ ಹಿಂಗ ಮಾಡಂಗಿಲ್ಲ ಅನ್ನೋ, ಮಾಡಿದ್ದು ಕ್ಷಮಾ ಮಾಡುವಂತ ಅನ್ನು, ಒಮ್ಮೆ ಶರಣೆ ಅಂದಡೆ ಪಾಪ ಕರ್ಮ ಓಡುವವು ಅಂತ ಓಡಿಬಿಡ್ತಾವಂತ. ಬಂಗಾರದ ಬೆಕ್ಕ ಕೊಡ್ಬೇಕತ್ತೇನು ನೇಮಿಲ್ಲ, ಅವ ತನ್ನ ಹೊಟ್ಟೆ ಸಲುವಾಗಿ ಬೇಡಕತ್ತೇನವ. ನೀ ಒಮ್ಮೆ ಶರಣನ್ನು, ಇವಂಗ ಬಂಗಾರ ಬೆಕ್ಕ ಕೊಟ್ರೆ ಪಾಪ ಹೋಗಾಕ ಏನು ಜಗತ್ತಿನ ಮಾಲಕ್ ಇವನ? ಪಾಪದ ಫಲ ಕೊಡಾವ ಇವನ? ಪುಣ್ಯದ ಫಲ ಕೊಡಾವ ಇವನ? ಪಾಪದ ಫಲ ಕೊಡವನು ಬಸವಣ್ಣ ಪರಮಾತ್ಮ, ಪುಣ್ಯದ ಫಲ ಕೊಡವನು ಪರಮಾತ್ಮ. ಅವನ ಹಂತಕ್ಕೆ ಬೇಡ್ನಿ, ಕ್ಷಮಾ ಕೇಳನಿ, ದಯಾಸಾಗರ, ಅವನು ಕ್ಷಮಾ ಮಾಡ್ತಾನೆ. ಒಮ್ಮೆ ಶರಣೆಯನ್ನು ಅಂತ. ಮತ್ ನೀ ಒಂದೊಂದು ಪಾಪ ಮಾಡಿದಕ್ಕೆ ಅಲ್ಲೆಲ್ಲಿ ಹೋಗಿ ಅದನ್ನ ಕಳ್ಕೊಳಾಕ ನೀ ಪ್ರಾಯಶ್ಚಿತ್ತ ಕರ್ಮ ಮಾಡಿದಿ ಅಂತಂದ್ರ ನಿನಗ ಬಂಗಾರದ ಗುಡ್ಡಿದ್ರು ಸಾಲಂಗಿಲ್ಲ. ಒಂದು ಪಾಪ ಮಾಡೋದ ಅದು ಕಡ್ಯಾಕ ಆಗಕ್ಕೆ ಏನು ಮಾಡಬೇಕು ಅಂತ ಕೇಳುದ, ಅವ ಬಂಗಾರನ ಹೇಳ್ತಾನವ. ಅವಂಗೆ ಹಿಂಗ ಹೇಳ್ಕೊತಕ್ಕನು, ನೀ ಮಾಡಿದ ಪಾಪ ಕಳ್ಕೊಳಾಕ ಹಿಂಗ ನೀನು ಪ್ರಾಯಶ್ಚಿತ್ತ ಕರ್ಮ ಮಾಡಿ ಕಳ್ಕೊಳಾಕ ಗಂಟು ಬಿದ್ದಿ ಅಂತಂದ್ರ ಸರ್ವ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಅಂದ್ರೆ ಆ ಪಾಪ ಹೋಗ್ಬೇಕಾದ್ರೆ ಹೊನ್ನ ಪರ್ವತಗಳು ಸಾಲವು. ಬಂಗಾರದ ಪರ್ವತ ಮಗ್ಗಲಕ್ಕೆ ಅಂದ್ರು ಅದು ಮಾಡಿ ಮಾಡಿ ಬಂಗಾರದ ಪರ್ವತ ಸಮುದ್ರ ಹೋಗ್ತತಿ, ನೀ ಮಾಡಿದ ಪಾಪ ಉಳ್ಕೋತಾವ. ಅದಕ್ಕೆ ಒಮ್ಮೆ ಶರಣ ಅಂದಿ ಅಂತಂದ್ರ ಎಲ್ಲಾ ಪಾಪ ಹೋಗಿಬಿಡ್ತಾವು ಅಂತ ಹೇಳಿ ಒಬ್ಬ ನಮ್ಮ ಕೂಡಲ ಸಂಗಮ ದೇವಂಗೆ ಶರಣೆಯನ್ನು ಅಂತ ಹೇಳಿ ಕರ್ಕೊಂಡು ಹೋಗಿ ಅವಂಗ ಧೈರ್ಯ ಕೊಟ್ಟಾಗ ಅವಂತನು, ಯಪ್ಪ ಒಮ್ಮೆ ನಾನು ಹಿಂಗ ಪಶ್ಚಾತ್ತಾಪ ಪಟ್ಟಿಗೆ ಕಣ್ಣೀರು ಹಾಕಿದ್ರೆ ಕ್ಷಮಾ ಕೇಳಿದ್ರೆ ನನ್ನ ಪಾಪ ಬಿಟ್ಟು ಹೋಗ್ತೈತಿ ಅನ್ನೋದು ಇಷ್ಟು ಸುಲಭವಾದ ಉಪಾಯ ನನಗೆ ಹೇಳಿಕೊಟ್ಟೆಲ್ಲ ತಂದೆ ಅಂತ ಬಸವಣ್ಣಗ ದಂಡ ಹೊತ್ತು ನಮಸ್ಕಾರ ಹಾಕಿ, ನನ್ನ ಮನೆ ಉಳಿತು, ನನ್ನ ಹೊಲ ಉಳಿತು, ನನ್ನ ಬಾಳೆ ಉಳಿತು, ಇಲ್ಲಾರ ಇವನ ಮಾತು ಕೇಳಿದ್ನಿ ಅಂತಂದ್ರೆ ಎಲ್ಲ ಕಳ್ಕೊತಿದ್ನಿ ಅಂತ ಅವ ಹೇಳಿ ಹೋಗ್ತಾನು ಅಂತಂದ್ರೆ ಹಿಂಗ ಮುಗ್ಧ ಜನರನ್ನ ಸುಲಿಯುವ ಸಂದರ್ಭದೊಳಗೆ ಬಸವಣ್ಣವರು ಅವ್ರನ್ನ ಕಾಪಾಡ್ತಿದ್ರು. ಖರೇನ ಇದು ಪರಮಾತ್ಮ ಬಹಳ ದಯಾಸಾಗರದಾನು. ನೀವು ಕ್ಷಮಾ ಕೇಳಿದ್ರೆ ಕ್ಷಮಾ ಮಾಡ್ತಾನ. ಖರೆ ಇದೇನೈತ್ಲ ವ್ಯವಸ್ಥೆ, ಇದು ಇದು ಬಹಳ ಕೆಟ್ಟ ವ್ಯವಸ್ಥೆ. ಅದಕ್ಕೆ ಇದನ್ನ ಬಸವಣ್ಣವರು ಪ್ರತಿಭಟನೆ ಮಾಡಿದ್ರು. ಒಮ್ಮೆ ಪ್ರಸಂಗ ಹಿಂಗ ಬಂತು, ಸುಮ್ಮನೆ ನಿಮಗೆ ಹೇಳ್ತಿರ್ತೀಯ, ಈ ತೆನ್ನಾಲಿ ರಾಮಕೃಷ್ಣ ಅಂತ ಹೇಳಿ ಅದೊಂದು ಘಟನೆ ಕೇಳಿ ಮಜಾ ಆಯ್ತು. ತೆನ್ನಾಲಿ ರಾಮಕೃಷ್ಣ ಅಂತ ಹೇಳಿದರೆ ಅವ ಇದ್ದಾಗ ಒಂದು ಘಟನೆ ಆಗ ಏನಾಯ್ತಂದ್ರೆ, ಒಬ್ಬ ಮುದುಕ ಮನುಷ್ಯ ಆರಾಮಿದ್ದಿದ್ದಿಲ್ಲ, ಸಾಯು ಪರಿಸ್ಥಿತಿ ಒಳಗಿದ್ದ. ಅವನ ಮಕ್ಕಳೆಲ್ಲ ವ್ಯವಸ್ಥೆ ಮಾಡಕತ್ತಿದ್ರು, ಸೇವಾ ಮಾಡಕತ್ತಿದ್ರು.
ಕಡಿಗೆ ಇನ್ನು ಸಾಯ್ತಾನೋ ಏನು ಇನ್ನೊಂದು ತಾಸಿಗೆ ಸಾಯ್ತಾನೋ ಏನು ಇಂದು ಸಾಯ್ತಾನೋ ನಾಳೆ ಸಾಯ್ತಾನೋ ಅನ್ನೋ ಪರಿಸ್ಥಿತಿ ಒಳಗಿದ್ದಾಗ ಮಗ ಬಂದಿದ್ದಾರೆ, ಯಪ್ಪ ನಾನು ಭಾಳ ಸೇವಾ ಮಾಡೀನಿ, ಭಾಳ ದವಾಖಾನಿಗೆ ನಿನಗೆ ತೋರಿಸೀನಿ, ವೈದ್ಯರನ್ನು ಕರ್ಕೊಂಡು ಬಂದು ರಗಡ ನಾನು ನಿನಗೆ ತೋರಿಸೀನಿ, ಯಪ್ಪ ನಿನಗೆ ಆರಾಮ ಆಗಲಿಲ್ಲಲ್ಲ, ನನಗೆ ಭಾಳ ನೋವಾಗೈತಿ ಅಂತ ಹೇಳ್ಯಾರ. ಅವ ಅಳಾಕಿದ್ದ. ಇರಲಿ ಬೇಡಪ್ಪ ಆದದ್ದಾತು ಅಂತ ಹೇಗೆ ಅವ ಮತ್ತಿದ್ದ. ಯಪ್ಪ ನಿನ್ನ ಆಸೆ ಏನಾರ ಇದ್ರೆ ಹೇಳು, ಅದನ್ನ ನಾನು ಪೂರ್ತಿ ಮಾಡ್ತನು ಅಂತ ಅನ್ನೋದಕ್ಕೆ ಆ ಮುದುಕ ಏನಂದ, ಏನಿಲ್ಲ ಯಾಕೋ ನನ್ನ ಮನಸ್ಸ ಮಾವಿನ ಹಣ್ಣು ಬೇಡಾಕೈತೈತಿ ಅಂದವ. ಮಾವಿನ ಹಣ್ಣ ಇದೇನು ದೊಡ್ಡ ಕಿಮ್ಮತ್ತಿಂದೋಯಪ್ಪ ಮಾವಿನ ಹಣ್ಣು ಅಂತ ಹೇಳ್ಯಾರ. ಅವೇನು ಮಾಡಿದ್ರಿ, ತರ್ತಾನೆಯಪ್ಪ ಅಂತಂದವ. ಆ ಮಾವಿನ ಹಣ್ಣು ಸುಗ್ಗಿದ್ದಿಲ್ಲ ಅಂದರೂ ಸಹಿತ ಪ್ರಯತ್ನ ಮಾಡ್ತಾನೆಯಪ್ಪ, ನೀ ಬೇಡಿ ಅಂದ್ರೆ ನಿಖಿತ ಹೆಚ್ಚಿಂದಲ್ಲ ಅಂತ ಹೇಳ್ಯಾರೆ. ಅವ ಊರಾಗೆಲ್ಲ ಹುಡುಕಾಡಿದಾಗ ಸಿಗಲಿಲ್ಲ. ನಂತರದಲ್ಲಿ ಒಂದು 20 ಕಿಲೋಮೀಟರ್ ಮ್ಯಾಲೆ ಒಂದು ಪ್ಯಾಟಿ, ಅಲ್ಲಿ ಏನಾರ ಸಿಗ್ಬೋದು ಅಂತ ಹೇಳ್ಯಾರೆ. ಅವ ಯಪ್ಪ ನಾ ಪ್ಯಾಟಿಗೆ ಹೋಗಿ ಬರ್ತಾನೋ, ನೀ ಹಂಗೆ ಒಂದಿಟ್ಟು ಆರಾಮ ಮಾಡಂತ ಹೇಳ್ಯಾರೆ. ಪಾದ್ರಿ ಹೋಗಿ ಹುಡುಕ್ಯಾಡೆ ಒಂದು 4 ಮಾವಿನ ಹಣ್ಣು ಸಿಕ್ಕು. ತಗೊಂಡು ಬಂದವ. ತಗೊಂಡು ಬಂದು ಇನ್ನು ಅಪ್ಪಗೆ ಕೊಡಬೇಕು, ಸಂತೋಷ ಪಡಿಸ್ಬೇಕು ಅನ್ನೋಟಿಗೆ ಇವು ಮುದುಕ ಸತ್ತಿದ್ದ. ಭಾಳ ನೋವು ಆತ ಅವನಿಗೆ. ನಮ್ಮಪ್ಪ ಮಾವಿನ ಹಣ್ಣು ಬೇಡಿದ್ದ, ಸತ್ತು ಹೋದ ಅಂತ ಹೇಳಿದ್ದಾರೆ. ಅಳಾಕಿದ್ದ. ಅಂತೂ ಇಂತೂ ಅಂತ್ಯ ಸಂಸ್ಕಾರ ಆಯ್ತು, ಎಲ್ಲ ಆಯ್ತು. ಕಡಿಕ ಅವನು ಏನು ಮಾಡಿದ, ಒಬ್ಬ ಆಚಾರ್ಯನಂತೆಗೆ ಬಂದ್ಕ್ಯಾರೆ ಕೇಳಿದವ, ಯಪ್ಪ ಮತ್ತು ಹಿಂಗಾತು, ನಮ್ಮಪ್ಪ ಸಾಯೋ ಟೈಮ್ಗೆ ಮಾವಿನ ಹಣ್ಣು ಬೇಡಿದ್ದ, ನಾ ತರೋದ್ರೊಳಗೆ ಸತ್ತ, ಮತ್ತು ಅದಕ್ಕೆ ಹ್ಯಾಂಗೆ ಏನು ಅಂದ್ಕೊಡ್ಲೆ ಆಹಾ ಹಾ ಹಾ ಅಂದ. ಘಾತ ಮಾಡ್ಕೊಂಡಿಲ್ಲೋ ಅಂದವ. ಹೌದಾ, ಇದೇನು ಮಾಡಲಿಯಪ್ಪ ಅಂದವ. ಇದಕ್ಕೊಂದು ಹಾದಿ ಐತಿ ಅಂದವ. ಇದಕ್ಕೊಂದು ಹಾದಿ ಐತಿ, ಇಡು ಚಂದಂಗೆ ಪೂಜೆ ಮಾಡಿಸು, ನಮ್ಮನ್ನು ಕರೆಸು, ಮೃಷ್ಟಾನ್ನ ಭೋಜನ ಮಾಡು, ಬಂಗಾರ ಮಾವಿನ ಹಣ್ಣು ನೀ ನನಗೆ ದಾನ ಕೊಟ್ಟಂದ್ರೆ ನಿಮ್ಮಪ್ಪಗೆ ಶಾಂತಿ ಆಕೈತೆ ಅಂದವ. ಬಂಗಾರ ಹಣ್ಣ, ಬಂಗಾರದ ಮಾವಿನ ಹಣ್ಣು ಕೊಡ್ಬೇಕಿನ್ನು. ಎಷ್ಟು ಬೇಡಿದ್ ನಿಮ್ಮಪ್ಪ? ಒಂದೇ ಬೇಡಿದ್ರಿ, ಕಡೆಗೆ ಒಂದರ ಕೊಡಂದ. ಒಂದರ ಕೊಡು ಅಂದ್ಕೊಳ್ಳಿ. ಹಂಗಾರ ನಾಟ ವಿಚಾರ ಮಾಡ್ತೇನೆ ರೀ ಅಂದವ. ಏನು ವಿಚಾರ ಮಾಡು, ಇಲ್ಲ ಅಂತಂದ್ರೆ ನಿಮ್ಮ ಅಪ್ಪಗೆ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ, ಅದು ಮಾವಿನಕಾಯಿ ಬೇಡಿದ ಹಂಗೆ ಅದು ಉಳಿತೈತೆ ನೋಡಿ ಹಂಗಾರ ಅಂದವ. ಅದು ಹೇಳೋದು ಒಂದು ಕಠಿಣ ರೀ, ಹೇಳಿದ ಬೆಳಿಗ್ಗೆ ಇನ್ನಟ್ಟು ತಂದು ತಲೆಯಾಗ ಹಾಕಿ ಮನುಷ್ಯಾಗ ಬದುಕಬಾರ್ದು ಹಂಗೆ ಮಾಡಿಬಿಡ್ತಾರ ಅವರು. ಅದಕ್ಕೆ ಅವೇನು ಮಾಡಿದ, ಹಂಗಾರೆ ವಿಚಾರ ಮಾಡ್ತಿಲ್ಲ ಅಂತ ಹೇಳಿಕಾರೆ ಭಾಳ ಚಿಂತೆಯಾಗಿ ಬಿದ್ದಾವ. ಮಾವಿನ ಹಣ್ಣ ಬಂಗಾರದ್ದು ಅಂದ್ರೆ ಇನ್ನು ಹ್ಯಾಂಗೆ ಅತ್ತಿಗೆ ಚಿಂತೆ ಮಾಡೋ. ಈ ತೆನ್ನಾಲಿ ರಾಮಕೃಷ್ಣ ಭೇಟಿ ಆದವ. ಯಾಕೋ ಮಾರಿ ಸಾಣದ ಮಾಡಿ ಅಂದ್ಕೊಳ್ಳೆ ಹಿಂಗಾಗೈತಿ ರೀ ಅಂದವ. ಹಿಂಗೆ ಇದಕ್ಕೊಂದು ದಾರಿ ಐತೆ ಅಂದವ. ಇದಕ್ಕೊಂದು ದಾರಿ ಐತಿ, ಆ ದಿವಸ ನೀ ನನ್ನೂ ಕರೆಸಂದವ. ನೀ ಆಚಾರ್ಯ ಹೇಳಿ ಪೂಜೆ ಮಾಡಿಸ್ತನೋ, ಪ್ರಸಾದ ಮಾಡಿಸ್ತನೋ, ಮಾವಿನ ಹಣ್ಣ ಬಂಗಾರದ ಕೊಡ್ತನೋ ಬಾ ಅಂತನ್ನಿ ಅಂದ್ಕೊಳ್ಳೆ. ಇವ ಹಂಗಾರ ಏನಾರ ಮಾಡ್ತಾನೆ ನೀವು ವ್ಯವಸ್ಥೆ ಅಂತೇಳಿ ಹೇಳಿದರೆ ಅವ ಆಚಾರ್ಯ ಹೇಳ್ದ. ಅವ ಬಂದನೆ, ಅವ ಆಚಾರ್ಯ ಬಂದ. ಅಗದಿ ಪೂಜಾ ವೈಭವದ ಪೂಜೆ ಆಯ್ತು, ಮೃಷ್ಟಾನ್ನ ಭೋಜನ ಆಯ್ತು. ಇನ್ನು ದಾನ ಮಾಡ್ಬೇಕಲ್ಲ, ಇನ್ನು ತೊಗೊಂಡು ಬಾ ಅಂದರು. ತರ್ತನ್ರಿ ಅಂದವ. ತೊಗೊಂಡು ಬಾ ಅಂದವ. ತರ್ತನ್ರಿ ಅಂದವ. ಏನದು? ಬಂಗಾರ ಮಾವಿನ ಹಣ್ಣು ತೊಗೊಂಡು ಬಾ ಅಂದವ. ತರ್ತನ್ರಿ ಅಂದವ. ಅನ್ನೊಟ್ಟಿಗೆ ಅವ ತೆನ್ನಾಲಿ ರಾಮಕೃಷ್ಣ ಏನು ಮಾಡಿದ್ರಿ ಅನ್ಕ ಅವ ಒಳಗ ಕೂತಿದ್ದವ. ಇವ್ ಊಟ ಆಗೋ ತನಕ ಎಲ್ಲ ಆಗೋ ತನಕ. ಕಡೀಕ ಅವ ಒಂದು 2 ಕೆಬ್ಬಣದ ಶೆಳಿ ಒಲ್ಯಾಗ ಹಾಕಿ ಕೆಂಪಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅವ ತೆನ್ನಾಲಿ ರಾಮಕೃಷ್ಣ ಬಂದವ. ಅವನ ಬಂಗಾರ ಗತಿನ ಒಂದು ಮಾವಿನ ಹಣ್ಣನ್ನು ಮಾಡಿದ್ರೆ ಕೃತಕ ಅದನ್ನು ತೊಗೊಂಡು ಬಂದ, ಅದನ್ನು ತೊಗೊಂಡು ಬಂದ. ಅವನು ಆಚಾರ್ಯ ನೋಡಿದ, ಇವ್ಯಾಕೆ ಅಂದವ. ಅವನಂತೆ ತಂದವ, ಇವ್ಯಾಕೆ ಅಂದವ. ಇಲ್ಲ ಇದು ಒಂದು ಆಸೆ ಇತ್ತವದು. ಮಾವಿನ ಹಣ್ಣು ಬೇಡಿದ್ದ, ಇದೊಂದು ಬರೋಬರಿ. ಅವಂಗ ಅರ್ಧಾಂಗ ವಾಯುವಾಗಿತ್ತು. ವೈದ್ಯ ಏನಿಲ್ಲ ಬರೀ ಕೊಡ್ರಿ ನೀವು, ಅದು ಬರೋಬರಿ ಆಕತಿ ಅಂತ ಹೇಳಿದ್ರು. ಅದು ಬರೀ ಕೊಡೋದ್ರೊಳಗೆ ಇವ್ ಸತ್ತಾನು. ಮತ್ತು ಇನ್ನು ಅವಂಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ, ಅದಕ್ಕೆ ಬಂಗಾರದ್ದು ಆಸೆ ಇತ್ತು, ಇದು ಆಸೆ ಅವಂದು ಕೊಡೋಬೇಕಾಗಿತ್ತು ನಾವು. ಮತ್ತು ಅದನ್ನು ಕೂಡಿ ನಾವು ನಿನಗೆ ಕೊಡ್ತೀವಿ ಅಂತ ಬಂದ. ನಿನ್ನ ಬಂಗಾರಕ್ಕೆ ಬೆಂಕಿ ಹಚ್ಚಂದ.
ನಿಮ್ಗೆ ಹೇಳ್ತನು, ಅದು ಟಾವೆಲ್ ತಗೊಂಡು ಶೀಲಾ ತಗೊಂಡು ಆಚಾರ್ಯ ಓಡಾಕೈತ್ ನಾವು. ಇವ್ ತೆನ್ನಾಲಿ ರಾಮ್ಕಂಡು ಆಚಾರ್ಯ ಇವ್ರಿ ಬಂಗಾರ ಮಾವಿನ ಹಣ ಬೆಂಕಿ ಹಚ್ಚಂದ್ ನಾವು, ಕಡೆಗೆ ಇವರ ತಗೋರಿ ನಾವು ಓಡಿ ಹೋದ. ತೆನ್ನಾಲಿ ರಾಮಕೃಷ್ಣ ಅಂತ ಅವು ಬಹಳ ದೊಡ್ಡ ಜ್ಞಾನಿ. ಮುಗ್ಧ ಜನರನ್ನ ಈ ಪರಿಯಾಗಿ ಶೋಷಣೆ ಮಾಡೋದು ತಪ್ಪು ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಬಸವಣ್ಣ ಇಂಥವನ್ನೆಲ್ಲ ವಿರೋಧ ಮಾಡಿಕ್ಯಾರೆ. ಇನ್ನು ವೇದಗಳಲ್ಲಿ ಏನು ಹೇಳಬೇಕು, ಇದೊಂದು ತಪ್ಪು ಮಾಡಿದ್ಯಾ, ಹಂಗಾರೆ ನೋಡು ಇನ್ನೊಂದು ಮಾಡಿದೆ ಅಂದ್ರೆ ಇದಕ್ಕೆ ಭಾಳ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಕತಿ, ಭಾಳ ದಂಡ ಕೊಡ್ಬೇಕಾಕತಿ, ಭಾಳ ದೊಡ್ಡ ನಿನಗೆ ನರಕ ಆಕತಿ, ಅದಕ್ಕೆ ಇದೊಮ್ಮೆ ಆಗೈತಿ, ಇನ್ನೊಮ್ಮೆ ಇಂಥದ್ದು ಮಾಡಬೇಡ, ಇದೊಂದು ಮಾಡಬೇಡ. ಒಂದು 108 ಸಲ ಓಂ ನಮಃ ಶಿವ ಅಂದ್ಕ್ಯಾರೆ ದೇವರಂತ ಕ್ಷಮಾ ಕೇಳು ಪರಿಹಾರ ಆಕೈತಿ ಅಂತ ಇಟ್ಟು ಹೇಳಿ ಕಳಿಸ್ಬೇಕದನ್ನ. ಅದು ರೀತಿ ಹಂಗೈತೆ. ಅದ ವೇದಗಳಲ್ಲಿ ಏನೈತಿ, ಪಾಪ ಆಗೈತ್ರಿ ನಂದು ತಪ್ಪಾಗೈತ್ರಿ ಅಂತ ಬಂದಂದ್ರೆ ವೇದಗಳು ಹೇಳ್ಯಾವ ಹಿಂಗ ಈಗೊಮ್ಮೆ ಆಗೈತೆ ಇನ್ನೊಮ್ಮೆ ಆತು ಅಂತಂದ್ರೆ ತಪ್ಪ, ಅದು ಭಾಳ ನಿನಗೆ ಕಾಡ್ತತಿ, ಭಾಳ ದೊಡ್ಡ ಘೋರ ನರಕ ಆಕತಿ, ಇನ್ನೊಮ್ಮೆ ಆಗಲಾರ್ದಂಗೆ ಎಚ್ಚರಿಕೆಯಿಂದ ನಡ್ಕೋ. ಈಗೇನಾಗೈತ್ಲ ಇದಕ್ಕೆ ಪರಿಹಾರ ಐತಿ, ಪರಮಾತ್ಮ ಕ್ಷಮಾ ಮಾಡು ಅಂತನ್ನು 108 ಸಲ ಓಂ ನಮಃ ಶಿವ ಅಂದ್ಕ್ಯಾರೆ ಇನ್ನೊಮ್ಮೆ ಹಂಗೆ ಪಾಪ ನಿನ್ನ ಕೈಲಿ ಆಗಿರಬಾರ್ದು, ಹಂಗೆ ನಡ್ಕೋನಿ ಅಂತ ಇಟ್ಟು ಹೇಳಿ ಅವಂಗ ದಾರಿಗೆ ತರಬೇಕು ಅನ್ನೋದು ನೇಮ ಐತೆ ಹೊರತು ಈ ರೀತಿಯಾಗಿ ಸುಲಿಗೆ ಮಾಡಬಾರ್ದು ಅನ್ನೋದು ಇರುವಾಗ ಇದನ್ನ ಉಪಯೋಗ ಮಾಡ್ಕೊಂಡಿಕ್ಯಾರೆ ಬಹಳಷ್ಟು ಜನ ಏನು ತಮ್ಮ ಹೊಟ್ಟಿ ತುಂಬಿಕೊಳ್ಳೋ ಪ್ರಯತ್ನ ಮಾಡಕೈತಿರಲ್ಲ, ಅದಕ್ಕೆ ಬಸವಣ್ಣ ಸಿಡದೆದ್ದ, ವಿರೋಧ ಮಾಡಿದ ಅನ್ನೋದು ಬರ್ತೈತಿ. ಹಂಗಾರೆ ಮತ್ತೆ ಮುಂದೆ ಏನೇನು ಮಾಡಿದ ಅನ್ನೋದು ಸದ್ಗುರುನಾಥ ಮಹಾರಾಜ್ ಕಿ ಜಯ. ಪುಣ್ಯಾತ್ಮರೇ, ಸ್ವಲ್ಪ ಇವತ್ತು ಪೂಜಾನೂ ಅದ, ನಿಮಗೆಲ್ಲ ಸ್ವಲ್ಪ ಕೆಲವೊಂದು ಸೂಚನೆಗಳನ್ನು ಕೊಡುವುದಾವು. ದಯವಿಟ್ಟು ಸ್ವಲ್ಪ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಇವತ್ತಿನ ಪ್ರಸಾದದ ವ್ಯವಸ್ಥೆ ಮಾಡಿದಂಥ ಪುಣ್ಯಾತ್ಮರು ನೋಡ್ರಿ, ತಿಂಗಳ ಪರ್ಯಂತರ ನಾ ಮುಂದೆ ನೀ ಮುಂದೆ ಅಂತ ಹೇಳ್ಕ್ಯಾರೆ ಬಸವಣ್ಣನವರ ಸಾನ್ನಿಧ್ಯದೊಳಗೆ ಅನ್ನದಾಸೋಹ, ಬಸವಣ್ಣನವರ ಸಾನ್ನಿಧ್ಯದೊಳಗೆ ಜ್ಞಾನ ದಾಸೋಹ, ಅವರಿದ್ದಾಗ ಅನುಭವ ಮಂಟಪದಾಗ ಏನು ನಡೀತಲ್ಲ ಅದೇ ರೀತಿಯಾಗಿ ಇಲ್ಲಿ ನಡೆಯಾಕತೈತಿ. ಇದು ಬಸವಣ್ಣನ ಕೃಪಾ, ನಮ್ಮ ಎಲ್ಲರ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರುವುದರಿಂದ ಬಹಳ ಸಂತೋಷ. ಇವತ್ತಿನ ಅನ್ನದಾನಿಗಳು ಪ್ರಸಾದದ ವ್ಯವಸ್ಥೆ ಮಾಡಿದವರು ಸನ್ಮಾನ ಶ್ರೀ ಪುಂಡ್ಲೀಕ ಮಹಾದೇವ್ ಕುಂಬಾರ್, ಸಾಕಿನ ಢವಳೇಶ್ವರ್. ಈ ಪುಣ್ಯಾತ್ಮರು ಇವತ್ತಿನ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪರಮಾತ್ಮ ಅವರಿಗೆ ಸುಖ ಶಾಂತಿಯನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಆ ಬಳಿಕ ನಾಳಿನ ಪ್ರಸಾದದ ವ್ಯವಸ್ಥೆ ಮಾಡಿದಂಥ ಪುಣ್ಯಾತ್ಮರು ಅಂತಂದ್ರೆ ವೇದಮೂರ್ತಿಗಳಾದ ಪೂಜ್ಯ ಶ್ರೀ ಮಲ್ಲಯ್ಯ ಈರಯ್ಯ ಮಠಪತಿ, ಸಾಕಿನ ಅರಳಿಮಟ್ಟಿ, ಇಲ್ಲಿಯ ಮಹಾಸ್ವಾಮಿಗಳು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಇದು ಒಂದು. ಆ ಬಳಿಕ ನಾಳೆ 31ನೇ ತಾರೀಕು ಇರುವುದರಿಂದ ನಾವು ಅನಿವಾರ್ಯವಾಗಿ ಹುಬ್ಬಳ್ಳಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಇರುವುದರಿಂದ ನಾಳೆ ಇದೇ ವೇದಿಕೆ ಮ್ಯಾಲೆ ಇದೇ ಟೈಮ್ಕನ ಭಾಳ ದೊಡ್ಡ ಉಪನ್ಯಾಸ ಮಾಡೋರು ಬರೋರದಾರ. ಅವ್ರು ಯಾರು ಅಂತ ಕೇಳಿದರೆ ಸುವರ್ಣ ತಾಯಿ ಹೊಸಮಠ, ಸಾಕಿನ್ ಗೋಕಾಕದ ತಾಯಿಂದಿರು ಸುವರ್ಣ ತಾಯಿ ಹೊಸಮಠ ಅಂತ ಹೇಳ್ತಾರೆ. ನಾಳೆಗೆ ಅವರು ಇಲ್ಲೇ ಪ್ರವಚನಕ್ಕೆ ಬರ್ತಾರೋ. ನೀವು ಈಗ ಹ್ಯಾಂಗ ಬಂದಿರಿ ಹಿಂಗ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಅವರ ಉಪನ್ಯಾಸವನ್ನು ನೀವು ಕೇಳಬೇಕು ಅಂತ ವಿನಂತಿ.